ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ತಮಗೆಲ್ಲರಿಗೂ ಶುಭ ಸಂಜೆಯ ಭಕ್ತಿಯ ಶರಣಾರ್ಥಿಗಳು. ಇವತ್ತಿನ ಪ್ರವಚನ ಕಾರ್ಯಕ್ರಮವನ್ನು ಬಸವ ಗುರು ಪೂಜೆಯನ್ನು ಮಾಡೋದ್ರ ಮೂಲಕ ಪ್ರಾರಂಭ ಮಾಡೋಣ. ಇವತ್ತಿನ ದಾಸಿಗಳಾಗಿರುವಂಥ ತಾಯಿಯವರು ಬಂದು ಬಸವ ಗುರು ಪೂಜೆಯನ್ನು ಮಾಡಬೇಕಂತ ಕೇಳ್ಕೊಳ್ತೀನಿ. ಎಲ್ಲರೂ ಬರ್ತಿರ್ತಾರೆ, ಬರೋವರೆಗೂ ನಾವು ಬಸವ ಗುರು ಪೂಜೆ ಮತ್ತು ಪ್ರಾರ್ಥನೆಯನ್ನು ಪ್ರಾರಂಭ ಮಾಡೋಣ. ಬರೇ ಎಲ್ಲರೂ ನೇರವಾಗಿ ಕುತ್ಕೊಳ್ರಿ. ಕಣ್ಗಳು ಮುಚ್ಚಿರಲಿ, ಬೆನ್ನು ನೇರವಾಗಿರಲಿ, ಉಸಿರಾಟ ಸಹಜವಾಗಿರಲಿ. ಭಕ್ತಿಯಿಂದ ಬಸವ ಗುರುವಿನ ಪ್ರಾರ್ಥನೆಯನ್ನು ಮಾಡೋಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಹರ ಬಸವಾಯ ನಮಃ. ಪ್ರಭು ಬಸವಾಯ ನಮಃ. ಗುರು ಬಸವಾಯ ನಮಃ. ಲಿಂಗ ಬಸವಾಯ ನಮಃ. ಜಂಗಮ ಬಸವಾಯ ನಮಃ. ಭಸ್ಮ ಬಸವಾಯ ನಮಃ. ರುದ್ರಾಕ್ಷಿ ಬಸವಾಯ ನಮಃ. ಮಂತ್ರ ಬಸವಾಯ ನಮಃ. ಪಾದೋದಕ ಬಸವಾಯ ನಮಃ. ಪ್ರಸಾದ ಬಸವಾಯ ನಮಃ. ಚಿನ್ನಿಧಿ ಬಸವಾಯ ನಮಃ. ಚಿನ್ನಾದ ಬಸವಾಯ ನಮಃ. ಚಿಬ್ಬಿಂದು ಬಸವಾಯ ನಮಃ. ಚಿದಂಗ ಬಸವಾಯ ನಮಃ. ನಿಷ್ಪ್ರಪಂಚ ಬಸವಾಯ ನಮಃ. ನಿರಂಜನ ಬಸವಾಯ ನಮಃ. ನಿರ್ಗುಣ ಬಸವಾಯ ನಮಃ. ನಿತ್ಯ ತೃಪ್ತ ಬಸವಾಯ ನಮಃ. ಅಕಾರ ಬಸವಾಯ ನಮಃ. ಉಕಾರ ಬಸವಾಯ ನಮಃ. ಮಕಾರ ಬಸವಾಯ ನಮಃ. ನಕಾರ ಬಸವಾಯ ನಮಃ. ಮಕಾರ ಬಸವಾಯ ನಮಃ. ಶಿಕಾರ ಬಸವಾಯ ನಮಃ. ವಕಾರ ಬಸವಾಯ ನಮಃ. ಯಕಾರ ಬಸವಾಯ ನಮಃ. ಓಂಕಾರ ಬಸವಾಯ ನಮಃ. ಸಂಗಮೇಶ್ವರ ಬಸವಾಯ ನಮಃ. ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ. ಮೌನ. ಕಣ್ಗಳು ಮುಚ್ಚಿರಲಿ, ತುಟಿಗಳು ಮುಚ್ಚಿರಲಿ, ಬೆನ್ನು ನೇರವಾಗಿರಲಿ. 2 ನಿಮಿಷ
ಉಸಿರಾಟ ಸಹಜವಾಗಿರಲಿ. ಈ ಶಬ್ದವನ್ನ ಅನುಭವಿಸ್ತಾ ಹೋಗ್ರಿ. ಆ ಶಬ್ದದೊಳಗಡೆ ಆ ಸಂಗೀತ ವಾದ್ಯದ ಸುನಾದವನ್ನ ಅನುಭವಿಸ್ತಾ ಹೋಗ್ರಿ. 2 ನಿಮಿಷ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಶಿವನೇ ಬಸವ ಬಸವ ಶಿವನೇ. 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 ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಎರಡೂ ಕೈಗಳನ್ನು ಜೋರಾಗಿ ಉಜ್ಜಿ ಕಣ್ಗಳ ಮೇಲೆ ಮೆತ್ತನೆಯ ಸ್ಪರ್ಶವನ್ನು ಕೊಡಿ. ಬ ಎಂಬಲ್ಲಿಯನ್ನ ಬವಹರಿಯಿತ್ತು, ಸ ಎಂಬಲ್ಲಿ ಸರ್ವಜ್ಞಾನಿ ನಾನಾದನೆಯ, ವ ಎಂದು ವಚಿಸುವಡೆ ವಸ್ತು ಚೈತನ್ಯಾತ್ಮಕನಾದನೆಯ. ಇಂತಿ ಬಸವಾಕ್ಷರತ್ರಯವನ್ನ ಸರ್ವಾಂಗದಲ್ಲಿ ತೊಳಗಿ ಬೆಳಗುವ ಭೇದವನ್ನರಿತು ಆನು ನೀನು ಬಸವ ಬಸವ ಎನ್ನುತ್ತಿದ್ದನೆಯ ಗುಹೇಶ್ವರ. ಪ್ರಥಮದಲ್ಲಿ ಸದಾ ಸ್ಮರಣೆಗೆ ಅರ್ಹರಾಗಿರುವಂತಹ 12ನೇ ಶತಮಾನದ ಜಗಜ್ಯೋತಿ, ವಿಶ್ವಗುರು, ಸಾಂಸ್ಕೃತಿಕ ನಾಯಕ, ಸ್ತ್ರೀಕುಲೋದ್ಧಾರಕ ಅಪ್ಪ ಬಸವಣ್ಣನವರನ್ನ ಈ ಮಂದಿರದಲ್ಲಿ ಸ್ಮರಿಸಿಕೊಂಡು 770 ಅಮರಗಣಗಳ ಹಾಗೂ ವಿಶ್ವದ ಎಲ್ಲ ದಾರ್ಶನಿಕರ ದಿವ್ಯ ಚೇತನಕ್ಕೆ ಶರಣೆಂದು ಈ ಕ್ಷೇತ್ರವನ್ನು ಪಾವನ ಮಾಡಿದ ಪಾವನ ಮೂರ್ತಿಯಾದ ಪರಮ ಪೂಜ್ಯ ಭದ್ರೇ ಸ್ವಾಮಿಗಳವರ ಕರ್ತೃಗದ್ದುಗೆಗೆ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಎನ್ನ ಅಂತರಂಗದ ಅರಿವಿನ ಗುರು ಸದ್ಗುರು ಪರಮ ಪೂಜ್ಯರ ಮಾತೃ ಹೃದಯಗಳ ಪವಿತ್ರ ಶ್ರೀಚರಣಗಳನ್ನು ಹೃದಯ ಕಮಲದಲ್ಲಿ ಸ್ಥಾಪಿಸಿಕೊಂಡು ನೊಸಲಿಗೆ ಒತ್ತಿಕೊಂಡು ಶಿರದ ಮೇಲೆ ಹೊತ್ತುಕೊಂಡು ಪರಮ ಪೂಜ್ಯರ ದಿವ್ಯ ಆಶೀರ್ವಾದ ಸತ್ಪ್ರೇರಣೆಗಳನ್ನು ಪಡೆಯುತ್ತಾ ತಮ್ಮ ತಮ್ಮ ಗುರುಮನೆಗಳನ್ನ ಅರಮನೆಗಳನ್ನ ತೊರೆದು ಗುರುವಾಣಿಯನ್ನ ಆಲಿಸಲಿಕ್ಕಂತೇಳಿ ಗುರುಮನೆಗೆ ಬಂದಿರುವಂತಹ ಎಲ್ಲ ಶರಣ ತಂದೆ ತಾಯಂದಿರೇ, ಮುದ್ದು ಮಕ್ಕಳೇ, ತಾವೆಲ್ಲರೂ ಬಸವ ನೀಲಾಂಬಿಕೆಯರ ಸ್ವರೂಪರೆಂದೇ ಭಾವಿಸಿ ತಮ್ಮೆಲ್ಲರ ಪಾದಗಳಿಗೆ ಹಣೆ ಹಚ್ಚಿ ನನ್ನ ಅನಂತ ಭಕ್ತಿಯ ಶರಣಾರ್ಥಿಗಳು. ಇವತ್ತು 22ನೇ ದಿವಸ. ಇನ್ನೇನಿದು ಈ ಪ್ರವಚನ ಮಾಲಿಕೆ ಮುಗಿತಾ ಬಂತು. ಅನೇಕ ಶರಣರ ದಿವ್ಯ ಚರಿತ್ರೆಯನ್ನ ತಾವೆಲ್ಲರೂ ತಿಳ್ಕೊಂಡ್ರಿ. ಅವರು
ವಚನಗಳನ್ನು ಅರ್ಥೈಸ್ಕೊಂಡ್ರಿ. ನಿನ್ನೆ ಮಹಾ ತಾಯಿ, ಜಗತ್ ತಾಯಿ, ವೀರ ವಿರಾಗಿನಿ, ವೈರಾಗ್ಯ ನದಿ ಅಕ್ಕ ಮಹಾದೇವಿಯವರ ಜೀವನವನ್ನು ನಾವು ನೋಡ್ತಾ ಬಂದ್ವಿ. ಇವತ್ತು ಅದರ ಉಳಿದರ್ಧ ಭಾಗವನ್ನು ಮುಂದುವರಿಸೋಣ. ಬಹಳ ಅದ್ಭುತ ಆಕೆಯ ಜೀವನ, ಆಕೆಯ ತ್ಯಾಗ. ಅಕ್ಕ ಮಹಾದೇವಿ ಅಂತಂದ್ರೆ ನಮ್ಗೆ ನೆನಪಾಗೋದು ವೈರಾಗ್ಯ ನಿಧಿ ಅಂತ. ವೈರಾಗ್ಯ ನಿಧಿ ಅಕ್ಕ ಮಹಾದೇವಿ, ವೀರ ವಿರಾಗಿನಿ ಅಕ್ಕ ಮಹಾದೇವಿ. ಏನ ತಾಯಿಯ ಜೀವನ, ಎಷ್ಟು ಅದ್ಭುತ ಆಕೆಯ ಜೀವನ, ಎಂಥ ತ್ಯಾಗ ಆಕೆ. ಅಕ್ಕ ಮಹಾದೇವಿ ಈ ಜಗತ್ತಿಗೆ ಸಿಕ್ಕಂತಹ ಒಂದು ನಾರಿಮಣಿ, ಈ ಸ್ತ್ರೀ ಕುಲಕ್ಕೆ ಒಂದು ಶ್ರೇಷ್ಠ ರತ್ನ ಇದ್ದಂಗಾಗಿ, ಈ ಭಾರತದ ಭವ್ಯ ದಿವ್ಯ ಪರಂಪರೆಗೆ ಆಕೆ ಒಂದು ಹೊಳೆಯುವ ರತ್ನ ಇದ್ದಾಗೆ. ಅಷ್ಟು ಅದ್ಭುತ ಆಕೆ ಜೀವನ. ನಿನ್ನೆ ಎಲ್ಲ ನಾವು ನೋಡಿದ್ವಿ, ಶಿವಮೊಗ್ಗ ಜಿಲ್ಲೆಯ ಉಡುತಡಿಯಲ್ಲಿ ಶಿವಭಕ್ತರಾಗಿರುವಂತಹ ನಿರ್ಮಲ ಶೆಟ್ಟಿ ಮತ್ತು ಸುಮತಿಯರ ಚಿತ್ಗರ್ಭದಲ್ಲಿ ಪಾರ್ವತಿಯ ಕಳೆಯನ್ನ ಹೊತ್ತು ಅಕ್ಕ ಮಹಾದೇವಿ ಜನಿಸಿದ್ದಕ್ಕಾಗಿ ಆಕೆಗೆ ಮಹಾದೇವಿ ಅಂತ ಹೇಳಿ ಹೆಸರಿಡ್ತಾರ. ಮಹಾದೇವಿ ಹುಡ್ತಾನೆ ಆ ಚಿತ್ಕಳೆಯನ್ನ, ದೈವೀ ಕಳೆಯನ್ನ ಮುಖದಲ್ಲಿ ಹೊತ್ಕೊಂಡು ಹುಟ್ಟಿದಂತಾಕೆ. ಆ ಕಾರಣ ಆಕೆಗೆ ಮಹಾದೇವಿ. ಮಹಾದೇವಿ ಅಂದ್ರೆ ಪಾರ್ವತಿ, ಶಕ್ತಿ. ಆ ದೈವೀ ಕಳೆ ಇದ್ದುದರಿಂದ ಆಕೆಗೆ ಮಹಾದೇವಿ ಅಂತ ಹೆಸರಿಡ್ತಾರ. ಮಹಾದೇವಿಗೆ 10 ವರ್ಷ ಆದಾಗ ಅವರ ಊರಿನ ಗುರುಗಳಾಗಿರುವಂತಹ ಗುರುಲಿಂಗ ದೇವರಿಂದ ದೀಕ್ಷೆ ಮಾಡಿಸ್ತಾರೆ, ಲಿಂಗ ದೀಕ್ಷೆಯನ್ನ. ಶ್ರೀ ಗುರುಲಿಂಗ ದೇವರು ತಮ್ಮ ಹಸ್ತವ ತಂದು ಎನ್ನ ಮಸ್ತಕದ ಮೇಲಿರಿಸಿದಾಗಲೇ ಎನ್ನ ಭೌಮ್ನಾಸ್ತಿಯಾಯಿತು. ಯಾವಾಗ ಗುರುಗಳು ತಮ್ಮ ಹಸ್ತವನ್ನ ತಗೊಂಡ್ಬಂದು ನನ್ನ ತಲೆ ಮೇಲೆ ಇಟ್ರಲ್ಲ, ನನ್ನ ಭವ ಹೋಗ್ಬಿಡ್ತು, ನನ್ನ ಸಂಸಾರದ ಭಯ ಹೋಗ್ಬಿಡ್ತು, ನಾನು ಪರಮಾತ್ಮನಿಗೆ ಪ್ರಿಯಳಾಗ್ಬಿಟ್ಟೆ ಅಂತ ಹೇಳ್ತಾರ ಅಕ್ಕ. ಅವರ ಗುರುಗಳು ಲಿಂಗವನ್ನ ತಗೊಂಡು ಬಂದು ಅಕ್ಕ ಮಹಾದೇವಿ ಕೈಯಾಗ ಕೊಡ್ತಾರ. ಕೊಟ್ಟಾಗ ಹೇಳ್ತಾರ ಅವರು, ಈ ಲಿಂಗದೇವನೇ ನಿನ್ನ ಗಂಡ ಅಂತ. ಶರಣ ಸತಿ ಲಿಂಗಪತಿ ಅಂತ ಅವ್ರ ಗುರುಗಳು ಆಕೆಗೆ ಬೋಧಿಸ್ತಾರೆ. ಈ ಲಿಂಗವೇ ನಿನ್ನ ಗಂಡ. ಅಕ್ಕ ಮಹಾದೇವಿ ಅದನ್ನೇ ಮನಸ್ಸನ್ನು ಇಟ್ಕೊಂಡ್ಬಿಡ್ತಾರ. 10 ವರ್ಷದ ಪುಟ್ಟ ಬಾಲಕಿ ಅಕ್ಕ. ಯಾವಾಗ ಗುರುಗಳು ಶರಣಸತಿ ಲಿಂಗಪತಿ, ಈ ಜಗಕ್ಕೆ ಗಂಡರಿಗೆಲ್ಲ ಗಂಡನಾಗಿರುವಂತಹ ಆ ಮಹಾದೇವನೇ ನಿನಗೆ ಗಂಡ, ಆತನೇ ಲಿಂಗದ ಸ್ವರೂಪವಾಗಿ ಬಂದು ನಿನ್ನ ಕೈಯಾಗ ಕೂತಾನ, ಇವನೇ ನಿನಗೆ ಗಂಡ ಅಂತ ಹೇಳಿ ಗುರುಗಳು ಬೋಧನೆ ಮಾಡಿಬಿಟ್ಟಿರ್ತಾರ. ಆಕೆ ಅದನ್ನ ಮನಸ್ಸಿನೊಳಗೆ ಅಚ್ಚುತ್ತಿನ ಹಾಗೆ ಆಕೆ ಕುತ್ಕೊಂಡ್ಬಿಟ್ಟಿರ್ತದ. ಲಿಂಗದೇವನೇ ನನಗೆ ಗಂಡ, ಚನ್ನಮಲ್ಲಿಕಾರ್ಜುನೇ ನನಗೆ ಗಂಡ, ನಾ ಈ ಲೋಕದ ಗಂಡರನ್ನ ಮದುವೆ ಆಗೋದಿಲ್ಲ. ಮನುಷ್ಯ ರೂಪಿ ಮನುಷ್ಯರನ್ನ, ಈ ಆಕಾರ ಇರುವಂತಹ ಮನುಷ್ಯರನ್ನ ನಾನು ಮದುವೆ ಆಗೋದೇ ಇಲ್ಲ. ನಿರಾಕಾರವಾಗಿರುವಂತಹ ಭಗವಂತ ಚೈತನ್ಯವೇ ಲಿಂಗದ ಸ್ವರೂಪವಾಗಿ ನನ್ನ ಕೈಯಾಗಿ ಬಂದು ಕೂತದ. ಆ ಲಿಂಗದೇವನೇ ಸೃಷ್ಟಿಕರ್ತನೇ ನನ್ನ ಗಂಡ. ಸೃಷ್ಟಿಕರ್ತನಿಗೆ ಸತಿಯಾದಾಕೆ ಮಾಯೆಯನ್ನ ಮೀರಿದ ಮಹಾತ್ಮನನ್ನೇ ಗೆದ್ದವಳಾಕಿ. ಅಲ್ಲಮರ ಆ ಕಲ್ಯಾಣಕ್ಕೆ ಹೋದಾಗ ಅಲ್ಲಮರ ಮತ್ತು ಅವ್ರ ಮತ್ತೆ ಅಕ್ಕ ಮಹಾದೇವಿ ಬಗ್ಗೆ ಸಂವಾದ ಆಗ್ತದಲ್ಲ, ಅದರಲ್ಲಿ ಗೆಲ್ತಾಳೆ ಅಕ್ಕ. ಮುಂದೆ ಹೇಳ್ತಾ ಹೋಗ್ತೀನಿ. ಹೀಗೆ ಆ ಉಡುತಡಿಯ ಮಲೆನಾಡಿನ ಸುಂದರ ಪ್ರಕೃತಿಯಲ್ಲಿ ಆಡಿ ಹಾಡಿ ಚನ್ನಮಲ್ಲಿಕಾರ್ಜುನನನ್ನ ನೆನೆಸ್ತಾ ಪೂಜೆಗೆ ಹೂ ಕಿತ್ಕೊಂಡು ಬರ್ಬೇಕಂತ ಹೇಳಿ ಹೊರಗಡೆ ಬರ್ತಾಳ ಅಕ್ಕ. ಆ ರಾಜ್ಯದ ರಾಜ ಕೌಶಿಕ ಬೇಟೆಗೆ ಬರ್ತಾನೆ. ಅಕ್ಕ ಮಹಾದೇವಿಯ ಸೌಂದರ್ಯದ ಮೇಲೆ ಅವನಿಗೆ ಕಣ್ಣು ಕಾಮಾಂಧನಾಗಿ ಬಿಟ್ಟಿರ್ತಾನೆ. ಈಕೆಯನ್ನ ಪಡೆದುಕೊಳ್ಳಲೇಬೇಕು. ತನ್ನ ಪ್ರಧಾನಮಂತ್ರಿ ಆಗಿರುವಂತಹ ವಸಂತಕನನ್ನ ನಿರ್ಮಲ ಶೆಟ್ಟರ ಮನೆಗೆ ಕಳಿಸ್ತಾನೆ. ಅಕ್ಕ ಮಹಾದೇವಿನ ಮದುವೆ ಮಾಡಿಕೊಡ್ರಿ ಅಂತ. ಅವರು ಜೈನ ಧರ್ಮದವರಾಗಿದ್ದರಿಂದ ಧರ್ಮ ಅಡ್ಡ ಬರ್ತದೆ, ಜಾತಿ ಅಡ್ಡ ಬರ್ತದೆ ಅಂತ ಹೇಳಿ ಮದುವೆ ಮಾಡ್ಕೊಳ್ಳೋಕೆ ಒಪ್ಕೊಳ್ಳೋದಿಲ್ಲ ಅಪ್ಪ ಅಮ್ಮ. ಮತ್ತೆ ಹೆಚ್ಚಾಗಿ ಮಹಾದೇವಿಗೆ ಈ ಲೋಕದ ಗಂಡರನ್ನು ಮದುವೆ ಆಗೋದೇ ಇಲ್ಲ, ಪರಮಾತ್ಮನೇ ನನ್ನ ಗಂಡ, ದೇವರೇ ನನ್ನ ಗಂಡ, ಚನ್ನಮಲ್ಲಿಕಾರ್ಜುನೇ ನನ್ನ ಗಂಡ ಅಂತ ಹೇಳಿ ಮನಸ್ಸಿನ ಅನ್ಕೊಂಡ್ಬಿಟ್ಟಿರ್ತಾಳ. ಆಕಿ ಒಲ್ಲ ಅಂತ ಮದುವೆ ಆಗಬೇಕು, ನಾನು ಆಗೋದಿಲ್ಲ, ಮದುವೆ ಆಗೋದು, ನಾನು ಈಗಾಗಲೇ ಮದುವೆ ಆಗ್ಬಿಟ್ಟದ್ದು. ಕೇಳಿಲ್ಲದ ರೂಹಿಲ್ಲದ ನಿಸ್ಸೀಮ ಚೆಲುವಂಗೆ ಒಲ್ಲು ಬಿಟ್ಟಿರ್ತಾಳಕ್ಕೆ, ಚನ್ನಮಲ್ಲಿಕಾರ್ಜುನ ಒಲ್ಲು ಬಿಟ್ಟಿರ್ತಾಳಕ್ಕೆ. ಅವಾಗ ರಾಜ ಬೆದರಿಕೆ ಹಾಕ್ತಾನ ನಿರ್ಮಲ ಶೆಟ್ಟಿ ಮತ್ತು ಸುಮತಿಯರಿಗೆ, ಮದುವೆ ಮಾಡಿಕೊಡ್ತಿದ್ರೆ ನಿಮ್ಮನ್ನ ಗಡಿಪಾರು ಮಾಡ್ತೀನಿ, ನಿಮ್ಗೆ ಕಠೋರ ಶಿಕ್ಷೆಯನ್ನು ಕೊಡ್ತೀನಿ,
ಕಠಿಣ ಶಿಕ್ಷೆಯನ್ನು ಕೊಡ್ತೀನಿ ಅಂತ ಹೇಳಿ ಅಪ್ಪ ಅಮ್ಮ ಹೆದರಿಸಿದಾಗ ಮಹಾದೇವಿ ಅಪ್ಪ ಅಮ್ಮ ಏನು ತೊಂದರೆ ಆಗ್ಬಾರ್ದು ಅಂತ ತಿಳ್ಕೊಂಡು ಒಲ್ಲದ ಮನಸ್ಸಿನಿಂದ ಕೌಶಿಕ ಮಹಾರಾಜನ ಮದುವೆ ಆಗ್ಲಿಕ್ಕೆ ಒಪ್ಕೊಳ್ತಾಳೆ. ಒಪ್ಕೊಳ್ಳೋಕ್ಕಿಂತ ಮುಂಚೆ ನಾನು ನಿಮ್ಗೆ ಹೇಳಿದೆ ನಿನ್ನೆ 3 ಷರತ್ತುಗಳನ್ನು ಹಾಕಿ ಆಕಿ ಕೌಶಿಕ ಮಹಾರಾಜನನ್ನ ಮದುವೆ ಆಗ್ಲಿಕ್ಕೆ ಒಪ್ಕೊಳ್ತಾಳ. ಮೊದಲನೇದ್ದು ಶಿವಭಕ್ತನಾಗಿರ್ಬೇಕು, ಆತ ಜೈನ ಆಗಿರೋದಂತವನು ಶಿವಭಕ್ತನಾಗಬೇಕು. 2ನೇದ್ದು ಗುರುಲಿಂಗ ಜಂಗಮರ ಸೇವೆಗೆ ಅಟ್ಟಿಯನ್ನು ಪಡಿಸಬಾರದು. 3ನೇದ್ದು ತನ್ನ ಅಪ್ಪನ ಇಲ್ಲದೆ ತಾನು ಹೇಳೋವರೆಗೂ ತನ್ನ ಮೈಯನ್ನು ಮುಟ್ಟು ಹಾಗಿಲ್ಲ, ಅಕ್ಕ ಮಹಾದೇವಿ ಮೈಯನ್ನು ಮುಟ್ಟು ಹಾಗಿಲ್ಲ ಅನ್ನುವಂಥ 3 ಷರತ್ತುಗಳನ್ನು ಹಾಕಿ ಮದುವೆಗೆ ಒಪ್ಕೊಳ್ತಾಳ ಅಕ್ಕ. ಆಯಿತು ಅಂತ ತಿಳ್ಕೊಂಡು ಮಹಾರಾಜ ಆಕೆಯನ್ನು ಮದುವೆ ಆಗಿ ಬಂಗಾರದ ಪಲ್ಲಕ್ಕಿ ಮೇಲೆ ಆಣೆಯ ಮೇಲೆ ಬಂಗಾರದ ಅಂಬಾರಿಯನ್ನಿಟ್ಟು ಹೂವಿನ ಹಾಸಿಗೆಯನ್ನೇ ಹಾಸಿ ಅರಮನೆಗೆ ಸ್ವಾಗತ ಮಾಡ್ಕೊಳ್ತಾನೆ, ಕರ್ಕೊಂಡು ಬರ್ತಾನೆ. ಭವ್ಯವಾದಂತಹ ಅರಮನೆ, ಎಲ್ಲ ಸುಖ ಭೋಗಗಳು ಅಲ್ಲಿ ಇರ್ತಾವ. ಅರಮನೆ ಅಂದ್ರೆ ಎಲ್ಲ ಇರ್ತದೆ. ಕೌಶಿಕ ಮಹಾರಾಜನಿಗೆ ಆಕಿ ಹಾಕಿದಂಥ ಷರತ್ತುಗಳು ತಲೆಯಲ್ಲಿ ಇರ್ತಾವ. ಒಂದಷ್ಟು ದಿವಸ ಕಾಯ್ತಾನ ಆಕೆನೇ ಒಳಗೆ ಬರಲಿ ಅಂತ ಹೇಳಿ. ಅಕ್ಕ ಮಹಾದೇವಿಗೆ ಕೌಶಿಕನ ಹತ್ರ ಮನಸ್ಸು ಸುಳಿಯೋದೇ ಇಲ್ಲ. ಆಕೆ ಯಾವಾಗಲೂ ಚನ್ನಮಲ್ಲಿಕಾರ್ಜುನದೇ ಚಿಂತೆ. ಚನ್ನಮಲ್ಲಿಕಾರ್ಜುನನ ಒಲಿಯೋದಿಲ್ಲ ಅನ್ನೋದೇ ಚಿಂತೆ. ಯಾವಾಗಲೂ 24 ಗಂಟೆನೂ ಬರೀ ದೇವರ ಧ್ಯಾನದಲ್ಲೇ ಕಳೀತಾ ಇತ್ತು. ನಿತ್ಯ ಗುರುಲಿಂಗ ಜಂಗಮ ಸೇವೆಯಲ್ಲೇ ದಿನ ಕಳೀತಾ ಇದ್ಲು. ಗುರುಗಳ, ಸತ್ಪುರುಷರ, ಸಾಧುಗಳ, ಸಂತರ ಜಂಗಮರನ್ನ ಮನೆಗೆ ಕರೆಸೋದು, ಜಂಗಮಾರ್ಚನೆಯನ್ನ ಮಾಡಿಸೋದು, ಇದರಲ್ಲೇ ದಿನ ಕಳೀತಾ ಇತ್ತು. ಬೆಳಗ್ಗೆಯಿಂದ ಸಂಜೆವರೆಗೂ ಲಿಂಗ ಪೂಜೆಯಲ್ಲೇ ಸಮಯ ಕಳೀತಾ ಇದ್ದು. ಇತ್ತು ಕೌಶಿಕನಿಗೆ ಚಿಂತೆ. ಈಕಿನ ಯಾಕಾದ್ರೂ ಮದುವೆ ಆದೆ, ಅಷ್ಟೆಲ್ಲ ಅವ್ರ ಅಪ್ಪ ಅಮ್ಮನಿಗೆ ಬೆದರಿಕೆ ಹಾಕಿ ಆ ರೀತಿ ಆಕಿನ ಅಂಬಾರೊಳಗಡೆ ಇಟ್ಕೊಂಡು ಕರ್ಕೊಂಡು ಬಂದು ಮದುವೆ ಆಗಿರೋದು ಬೈಕಿ ಬರೀ ಲಿಂಗ ಪೂಜೆ ಮಾಡ್ಕೋತ ಗುರುಲಿಂಗ ಜಂಗಮರ ಸೇವೆಯನ್ನು ಮಾಡ್ಕೋತ ಕೂತ್ಬಿಟ್ಟಾಳಲ್ಲ. ಯಾಕೆ ಮದುವೆ ಆದ ಅಂತ ಹೇಳಿ ರಾತ್ರಿ ಆಗಿತ್ತು 12 ಗಂಟೆ ಏಕಾಂತದಲ್ಲಿ ಕೋಣೆಯೊಳಗಡೆ ಮಲಗಿದ್ದ ಕೌಶಿಕನಿಗೆ ಚಿಂತೆ ಆಗ್ತದೆ. ಯಾಕೆ ಮದುವೆ ಆದ? ನಾನೊಬ್ಬ ರಾಜ, ಈಕೆ ರಾಣಿ, ನನ್ನ ಹೆಂಡತಿ ಆದಕ್ಕೆ ಈಕೆ ನನ್ನ ಮಾತು ಕೇಳಬೇಕು, ಆಕೆ ಹೇಳಿದ ನಾಡು ಕೇಳಬಾರ್ದು. ಆಕೆ ನಿಯಮ ಹಾಕಿದ್ರೆ ಹಾಕೊಳ್ಳಾಕ, ಷರತ್ತುಗಳನ್ನ ಮೀರು ಹಕ್ಕು ನನಗಿದೆ. ಆಕೆ ಗಂಡ ನಾನು, ಈಕೆ ಹೇಳಿದಂಗೆ ನಾನು ಯಾಕೆ ಕೇಳಬೇಕು? ನಾನು ರಾಜ. ಕಣ್ಣಿನೊಳಗಡೆ ಕಾಮ ಅನ್ನುವಂತಹ ಒಂದು ಘೋರ ಮಾಯೆಯನ್ನು ತುಂಬಿಕೊಂಡು ಕಾಮಾಂಧನಾಗಿ ಕೌಶಿಕ ನಾಳೆ ಆಕೆಯ ಸರಿಗೆ ನನ್ನ ಕೈ ಹಾಕಲೇಬೇಕಂತ ತಿಳ್ಕೊಂಡು ಆಕೆಯನ್ನು ಅನುಭವಿಸಲೇಬೇಕಂತ ತಿಳ್ಕೊಂಡು ರಾತ್ರಿ ಮಲಗ್ತಾನೆ. ಬೆಳಗ್ಗೆ 5-6 ಜಾವ ಅಕ್ಕ ಮಹಾದೇವಿ ಅಂತಃಪುರದಲ್ಲಿ ಸ್ನಾನವನ್ನು ಮಾಡಿಕೊಂಡು ಮಡಿಯಾಗಿ ವಿಭೂತಿಯನ್ನು ಧರಿಸಿಕೊಂಡು ರುದ್ರಾಕ್ಷಿಯನ್ನು ಹಾಕೊಂಡು ಕೈಯಲ್ಲಿ ಲಿಂಗ ಹಿಡಿದು ಆ ಲಿಂಗಕ್ಕೆ ಹೂವು, ಪತ್ರೆ, ಧೂಪ, ದೀಪ, ಆರತಿ ಎಲ್ಲವನ್ನ ಸಮರ್ಪಣೆ ಮಾಡಿ ಲಿಂಗವನ್ನು ಕೈಯಾಗಿ ಹಿಡ್ಕೊಂಡು ಚನ್ನಮಲ್ಲಿಕಾರ್ಜುನನ ಭಗವಂತನನ್ನ ಕುರಿತು, ಲಿಂಗದೇವನನ್ನು ಕುರಿತು ಹಾಡಿ 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 ಭಕ್ತಿಯನ್ನ ಮಾಡ್ತಿರ್ತಾಳೆ. ಅಯ್ಯ ನೀ ಕೇಳಿದಡೆ ಕೇಳು, ಕೇಳಿದರೆ ಮಾಡು, ನಾ ನಿಮ್ಮ ಹಾಡಿದರಲ್ಲದೆ ಸಹಿಸಲಾರೆ. ಅಯ್ಯ ನೀ ಒಲಿದಡೆ ಒಲಿ, ಒಲೆಯದಿದ್ದಡೆ ಮಾಡು, ನಾ ನಿಮ್ಮ ಪೂಜಿಸದೆ ಸೈರಿಸಲಾರೆ. ಚನ್ನಮಲ್ಲಿಕಾರ್ಜುನ, ನಾ ನಿಮ್ಮ ಅರ್ಚಿಸಿ ಪೂಜಿಸಿ ಹರುಷದಲ್ಲಿ ಓಲಾಡುವೆನು ಅಂತ ಹೇಳ್ತಾಳ ಅಕ್ಕ. ಹೇಳ್ಕೋತ ಭಗವಂತನನ್ನ ಹಾಡಿ 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 ವಚನಗಳನ್ನ ಹೇಳಿ, ಮಂತ್ರಗಳನ್ನ ಹೇಳಿ ಭಗವಂತನ ಉಳಿಸ್ಕೋಬೇಕಂತ ಹೇಳಿ ಇಲ್ಲಿ ಕೈಯಾಗ ಲಿಂಗ ಹಿಡಿದು ಪೂಜೆ ಮಾಡಕತ್ತಾಳ. ಶರಗಳೆಲ್ಲ ಮುಚ್ಕೊಂಡಾಳ. ಬಿಳಿ ಸೀರೆಯನ್ನು ಹೊತ್ಕೊಂಡು, ಮಡಿ ಬಟ್ಟೆಯನ್ನು ಸೆರನಾಗ ಹೊತ್ಕೊಂಡು ಲಿಂಗ ಪೂಜೆ ಮಾಡ್ಕೋತ ಶಿವಯೋಗ ಮಾಡ್ಕೋತ ಕುಂತಾಳ ಅಕ್ಕ. ಚನ್ನಮಲ್ಲಿಕಾರ್ಜುನನ ಈ ಲಿಂಗವೇ ನನ್ನ ಗಂಡ, ಲಿಂಗದೇವರೇ ನನ್ನ ಗಂಡ ಅಂತ ತಿಳ್ಕೊಂಡು ಆ ಲಿಂಗದೇವನನ್ನ, ಭಗವಂತನನ್ನ ಹಾಡ್ತಾ 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 ಆನಂದ ಪಡ್ತಿರ್ತಾಳ ಅಕ್ಕ. ಕಣ್ಣಾಗ ನೀರು ಸುರಿಸ್ತಿರ್ತಾಳ. ಲಿಂಗನನ್ನ ನೋಡಿ 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 ಶಿವಯೋಗನ ಮಾಡ್ತಾ ಕೌಶಿಕ ಕಾಮಾಂಧನಾಗಿ ಕಣ್ಣಿಗೆ ಮುಂದೆ ಅಕ್ಕ ಮಹಾದೇವ ಸೌಂದರ್ಯ ಮಾತ್ರ ಕಾಣ್ತಾ ಇತ್ತು. ಅವನಿಗೆ ಆಕೆಯ ಅದ್ಭುತ ವೈರಾಗ್ಯದ, ಆಕೆಯ ಭಕ್ತಿ, ವೈರಾಗ್ಯ, ಜ್ಞಾನಗಳು ಏನೂ ಕಾಣಿಸ್ತಾ ಇರಲಿಲ್ಲ. ಆಕೆಯ ಸೌಂದರ್ಯ ಮಾತ್ರ ಕಾಣ್ತಾ ಇತ್ತು. ಹಿಂಗ ಲಿಂಗ ಪೂಜೆ ಮಾಡ್ಕೋತ ಕೂತಾಳ ಅಕ್ಕ. ಬರ್ತಾನ ಕೌಶಿಕ, ದಿಢೀರಂತ ಬಾಗಿಲು ಒಳಗಡೆ ಬರ್ತಾನ. ಬಂದು ಆಕೆಯ ಏನು ಸೆರಗನ್ನ ತಲೆ ಮೇಲೆ ಹಾಕೊಂಡು ಕುತ್ಕೊಂಡಿದ್ಲಲ್ಲ, ಆ ಸೆರಗಿ ಕೈ ಹಾಕ್ತಾನ. ಲಿಂಗ ಪೂಜೆ ಮಾಡ್ಕೋತ ಕುತ್ಕೊಂಡಳ ಅಕ್ಕ. ಯಾರೋ ಆಕೆ ಸೆರಗಿ ಕೈ ಹಾಕದಂಗ ಆಗ್ತದ. ಲಿಂಗವನ್ನ ಕೈಯಲ್ಲಿ ಅದಿ ಮಾಡ್ಕೊಂಡು ನೋಡ್ತಾಳ. ಸೆರಗನ್ನ ಎಳ್ತಾ ಎಳ್ತಾ ಕೌಶಿಕ ಹಸಿದ ಹುಲಿಯಂತೆ, ಮೃಗದಂತೆ ಆಕೆ ಮೇಲೆ ಬೀಳಲಿಕ್ಕೆ ಬರ್ತಾ ಇದ್ದ.
ಸೆರಗಕ್ಕೆ ಕೈ ಹಾಕನ ಕೌಶಿಕ ಎಳೆದು ಸೆರಗನ ಎಳಿತಾ ಇದ್ದಾನ. ಏನಾಗಿರ್ಬೇಕು ಅಕ್ಕನಿಗೆ, ಹೆಂಗನಿಸಿರ್ಬೇಕು? ಆಕೆ ಆ ಕೌಶಿಕನ ಕೈಲಿದಂತ ಸೆರಗನ್ನ ಬಿಡಿಸ್ಕೊಂಡು ಒಂದ್ ಕಡೆ ನಿಂತ್ಕೊಂಡು ಹೇಳ್ತಾಳ, ಎಮ್ಮೆಗೊಂದು ಚಿಂತೆ, ಸಮಗಾರಗೊಂದು ಚಿಂತೆ, ಧರ್ಮಿಗೊಂದು ಚಿಂತೆ, ಕರ್ಮಿಗೊಂದು ಚಿಂತೆ. ಎನಗೆ ಎನ್ನ ದೇವ ಚನ್ನಮಲ್ಲಿಕಾರ್ಜುನ ಒಲಿಯುವನೋ ಎಂಬ ಚಿಂತೆ, ನಿನಗೆ ನಿನ್ನ ಕಾಮದ ಚಿಂತೆ, ಸೆರಗ ಬಿಡು ಎಲೆ ಮರುಳೆ. ಎಮ್ಮೆ ಒಂದು ಚಿಂತೆ. ಎಮ್ಮೆಗೆ ಏನ್ ಚಿಂತೆ ಅಂದ್ರ ದಿನ ಬೆಳಗ್ಗೆ ಸಂಜೆವರೆಗೂ ಹೋಗಿ ಮೇಯ್ಕೊಂಡು ತನ್ನ ಒಡೆಯನಿಗೆ, ತನ್ನ ಮಾಲೀಕನಿಗೆ ಚಲೋ ಹಾಲು ಕೊಡಬೇಕು ಅನ್ನುವಂಥ ಚಿಂತೆ. ಅದನ್ನ ನೋಡಿದಂತ ಸಮಗಾರನಿಗೆ ಎಮ್ಮೆ ಚರ್ಮ ಬಹಳ ಗಟ್ಟಿಯಾಗದ, ಅದನ್ನ ಕೊಂದು ಚರ್ಮವನ್ನ ಹದ ಮಾಡಿ ಎಷ್ಟು ಜೋಡು ಚಪ್ಪಲಿ ಮಾಡಬಹುದು ಅಂತ ಸಮಗಾರ ಯೋಚನೆ ಮಾಡ್ತಾನೆ. ಸಮಗಾರ ಚಪ್ಪಲಿ ಮಾಡುವುದು. ಧರ್ಮಿಗೂ ಒಂದು ಚಿಂತೆ, ಕರ್ಮಿಗೊಂದು ಚಿಂತೆ. ಧರ್ಮಾತ್ಮರಾಗಿ ಧರ್ಮ ಮಾರ್ಗದಲ್ಲಿ ನಡೆಯುವವರಿಗೆ ಒಳ್ಳೆಯದನ್ನೇ ಮಾಡ್ಬೇಕನ್ನುವಂಥ ಚಿಂತೆ. ದುರಾಚಾರವನ್ನು ಇಟ್ಕೊಂಡು ಕೆಟ್ಟ ಮಾರ್ಗವನ್ನು ಹಿಡಿದು ಕರ್ಮಿಗಳಾಗೋರಿಗೆ ಒಂದು ಚಿಂತೆ. ನನಗ ಚನ್ನಮಲ್ಲಿಕಾರ್ಜುನ ಒಲಿಯುವುದಿಲ್ಲ ಅನ್ನೋ ಚಿಂತೆ. ಆಯುಷ್ಯ ಕಡಿಮೆ ಅದೇ, ಈ ಆಯುಷ್ಯ ಉಳ್ಳನಕ್ಕರ ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, 84 ಲಕ್ಷ ಜೀವರಾಶಿಗಳನ್ನು ದಾಟಿ ಈ ಅದ್ಭುತವಾದ ಮನುಷ್ಯ ಜನ್ಮ ಬಂದದೆ. ಈ ಮನುಷ್ಯ ಜನ್ಮ ಈ ಸಾಯೋದ್ರೊಳಗಡೆ ಚನ್ನಮಲ್ಲಿಕಾರ್ಜುನ ಒಲಿಸ್ಕೊಳ್ಬೇಕು, ಚನ್ನಮಲ್ಲಿಕಾರ್ಜುನ ಕೂಡಬೇಕು, ನಾನು ಅವನಲ್ಲಿ ಕೂಡಬೇಕು, ಅವನಲ್ಲಿ ಬೆರಿಬೇಕು ಅಂತ ತಿಳ್ಕೊಂಡು ನಾನು ಶಿವಯೋಗದಲ್ಲಿದ್ದೇನೆ. ನನಗೆ ಚನ್ನಮಲ್ಲಿಕಾರ್ಜುನ ಒಲಿಯನೋ ಎಂಬ ಚಿಂತೆ. ನಿನಗೆ ನಿನ್ನ ಕಾಮದ ಚಿಂತೆ, ನಿನಗೆ ಬರೀ ಕಾಮದ ಚಿಂತೆ ಆಗ್ಬಿಡ್ತಲ್ಲ ನಿನಗೆ, ನನ್ನನ್ನು ಅನುಭವಿಸ್ಬೇಕನ್ನೋ ಚಿಂತೆ ಆಯ್ತು, ನನ್ನ ದೇಹದ ಚಿಂತೆ ಆಗ್ಬಿಡ್ತಲ್ಲ ನಿನಗೆ. ಸೆರಗ ಬಿಡು, ಎಲೆ ಮರಳಿ, ಸೆರಗ ಬಿಡು, ನನ್ನ ಸೆರಗನ್ನ ಬಿಡು, ಹುಚ್ಚ ಮರಳಿ ಹುಚ್ಚ, ನಿನಗೆ ಬರೀ ಕಾಮದ ಚಿಂತೆ ಆಗ್ಬಿಡ್ತಲ್ಲ ಅಂತ ಹೇಳಿ ಸೆರಗನ್ನ ಬಿಡಿಸ್ಕೊಂಡು ಒಂದ್ ಕಡೆ ಮೂಲ ನಿಂತ್ಕೊಂಡು ಹೇಳ್ತಾಳ. ಕೌಶಿಕ ಸುಮ್ಮನೆ ಇರೋದಿಲ್ಲ. ಅಷ್ಟಕ್ಕೆ ಮತ್ತೆ ಮುಂದುವರಿತಾರ, ಮತ್ತೆ ಸೆರಗಿ ಕೈ ಹಾಕ್ಲಿಕ್ಕೆ ಬರ್ತಾರ. ಅವಾಗ ಅಕ್ಕ ತನ್ನ ಮಾನವನ್ನು ಉಳಿಸ್ಕೊಳ್ಬೇಕು. ಯಾಕಂದ್ರೆ ಈ ತನ್ನ ಮನ ಭಾವವನ್ನ ಚನ್ನಮಲ್ಲಿಕಾರ್ಜುನ ಒಪ್ಪಿಸ್ಬಿಟ್ಟಾಳ ಆಕೆ. ಒಬ್ಬ ಗಂಡನನ್ನ ಮನಸ್ಸಿನಲ್ಲಿ ಒಬ್ಬ ಗಂಡನ ಇಟ್ಕೊಂಡು ಈ ದೇಹವನ್ನ ಇನ್ನೊಬ್ಬ ಗಂಡನ ಜೊತೆಗೆ ಹಂಚಿಕೊಳ್ಳಕ್ಕೆ ತಯಾರಿರುವುದಿಲ್ಲ. ಈ ಕಾಯ, ಈ ದೇಹ ಬಹಳ ಪರಿಶುದ್ಧವಾಗಿ ಇಟ್ಕೊಳ್ಬೇಕು. ಶೀಲವನ್ನ, ಮರ್ಯಾದೆಯನ್ನ ಕಾಪಾಡಿಕೊಂಡು ಚನ್ನಮಲ್ಲಿಕಾರ್ಜುನಿಗೆ ಮಾತ್ರ ಮೀಸಲಿಡಬೇಕಂತ ತಿಳ್ಕೊಂಡು ಆ ಪರಿಶುದ್ಧ ಶರೀರವನ್ನು ಇಟ್ಕೊಂಡು ಬಂದಿರ್ತಾಳಲ್ಲ ಅಕ್ಕ. ಆಕೆ ಒಂದೇ ಸಾರಿ ಏನ್ ಮಾಡ್ತಾಳಂದ್ರ, ಇವನಿಗೆ ಸರಿಯಾಗಿ ರಾಜನಿಗೆ, ಕಾಮಾಂಧನಿಗೆ ಬುದ್ಧಿಯನ್ನು ಕಲಿಸಬೇಕು, ತನ್ನ ಮಾನವನ್ನು ಉಳಿಸ್ಬೇಕಂತ ತಿಳ್ಕೊಂಡು ಆಕೆ ಆ ಸೀರೆಯನ್ನು ಬಿಚ್ಚಿ ಉಟ್ಕೊಂಡಿದ್ದಲ್ಲ, ಮಡಿ ಬಟ್ಟೆ ಸೀರೆ ಎಲ್ಲವನ್ನ ಪೂರ್ತಿಯಾಗಿ ಸೀರೆಯನ್ನ ಬಿಚ್ಚಿ ಒಂದ್ ಕಡೆ ಮೂಲೆ ಹೋಗುದು ಬೆತ್ತಲಾಗಿ ನಿಂತ್ಕೊಂಡ್ಬಿಡ್ತಾಳ. ಅವನ ಮುಂದೆ ಬೆತ್ತಲಾಗಿ ನಿಂತ್ಕೊಂಡು, ಈ ಶರೀರಕ್ಕೆ ನೀನು ಆಸೆ ಪಟ್ಟೆಯಲ್ಲ, ನೋಡು ಏನದ ಈ ಶರೀರದೊಳಗಡೆ, ಈ ಶರೀರದ ಸುಖಕ್ಕಾಗಿ, ಚರ್ಮದ ಸ್ಪರ್ಶದ ಸುಖಕ್ಕಾಗಿ ನೀನು ಆಸೆ ಪಟ್ಟೆಯಲ್ಲ, ಏನದ ಈ ಶರೀರದೊಳಗಡೆ ನೋಡು. ಅಮೇಧ್ಯದ ಮಡಿಕೆ, ಮೂತ್ರದ ಕುಡಿಕೆ, ಎಲುವಿನ ತಡಿಕೆ, ಕೀವಿನ ಹಡಕೆ, ಸುಡಲಿ ಈ ದೇಹವನ್ನು ಒಡಲ ಬಿಡದು ಕೆಡದಿರು ಚನ್ನಮಲ್ಲಿಕಾರ್ಜುನ ನರಿಯದೆ ಎಲೆ ಮರುಳೆ. ನೋಡು ಈ ದೇಹದೊಳಗೆ ಏನದ, ಒಳಗೆಲ್ಲ ಎಲುಬು, ಮೂಳೆಗಳು, ಅದರ ಮೇಲೆ ಮಾಂಸ, ಅದರೊಳಗಡೆ ರಕ್ತ, ಕೀವು ಎಲ್ಲ ವಲಸೆ ತುಂಬಿಕೊಂಡದ. ಮಲ ಮೂತ್ರಗಳೇ ತುಂಬಿಕೊಂಡಾವ. 1 2 ಮಲಮೂತ್ರ 1 2 ಅರ್ಥ ಆಗ್ತದೆ ನಿಮಗೆ. ಮಲಮೂತ್ರಗಳೇ ತುಂಬಿಕೊಂಡದ, ಒಳಗೆಲ್ಲ ಕೀವು, ರಕ್ತ, ವಲಸೆ ತುಂಬಿಕೊಂಡದ. ಒಳಗಡೆ ಎಲುಬಿನ ತಡಿಕೆ ಅದ. ಇದು ಬರೀ ಎಲುಬುಗಳ ಇಷ್ಟದ ಒಳಗಡೆ ಒಂದು ಮಾಂಸದ ಮುದ್ದೆ, ಇದು ಉಂಡೆ, ಇದು ಮಾಂಸದ ಉಂಡೆ. ಇದೆಲ್ಲ ಇದು ರಕ್ಷಣೆಗೋಸ್ಕರ ಮೇಲೆ ಚರ್ಮ ಹೊದಿಕೆ ಅದ. ಇದು ಹಾಗೆ ಇದ್ರೆ ಎಲ್ಲ ಈಗ ಹಾಗೆ ಇರ್ಲಿಕ್ಕೆ ಆಗುದಿಲ್ಲ. ಮಾಂಸ, ರಕ್ತವೆಲ್ಲ ಒಳಗಡೆ ಇರ್ತಾವಲ್ಲ, ಅದನ್ನ ರಕ್ಷಣೆ ಮಾಡ್ಲಿಕ್ಕಂತ ಮೇಲೆ ಚರ್ಮದ ಹೊದಿಕೆ ಅದ ಅಷ್ಟೇ. 7 ಪದರಿನ ಚರ್ಮದ ಹೊದಿಕೆ ಅದ. ಈ ಮಾಂಸದ ಮುದ್ದೆಗೋಸ್ಕರ ನೀನು ಆಸೆ ಪಟ್ಟಿಲ್ಲ. ಈ ಶರೀರ ಏನದ ನೋಡು, ಏನದ್ರೊಳಗಡೆ ಬೆತ್ತಲಾಗಿ ನಿಂತ್ಕೊಂಡು ಬಿಡ್ತಾಳ ಅಕ್ಕ, ಸೀರೆಯನ್ನ ಬಿಚ್ಚಿ ಒಂದು ಕಡೆ ಹೋಗುದು. ಕೌಶಿಕನ ಕಣ್ಣುಗಳು ಸುಟ್ಟ ಬಿಡ್ತಾವ, ಉರಿ ಅಂತ ಬಿಡ್ತದೆ ಕೌಶಿಕನಿಗೆ. ಗೊತ್ತಾಗ್ತದ ಅವಾಗ ಅಕ್ಕ ಮಹಾದೇವಿ ವೈರಾಗ್ಯದ ನಿಲುವು, ಆಕೆಯ ಸಾಮರ್ಥ್ಯ ಅವಾಗ ಗೊತ್ತಾಗ್ತದ. ಆಕೆ ವೈರಾಗ್ಯದಲ್ಲಿ, ತಪಸ್ಸಿನಲ್ಲಿ ಎಷ್ಟು ಮೇಲಕ್ಕೆ ಹೋಗಿದಂತ ಗೊತ್ತಾಗ್ತದ. ಕೌಶಿಕ ಆಕೆಗೆ ತಪ್ಪಾಗಿ ತಾಯಿ ಅಂತೇಳಿ ಸಾಷ್ಟಾಂಗ ಹಾಕಿ ಬಿಡ್ತಾನೆ ಕೌಶಿಕ. ಮಹಾತಾಯಿ ಇದ್ದೀನಿ, ಜಗನ್ಮಾತೆ ಇದ್ದೀನಿ, ನಿನ್ನ ನನ್ನ ಅರಿಯದೆ ನಾನು ಕೆಟ್ಟು ಬಿಟ್ಟೆ ಅಂತೇಳಿ ಸಾಷ್ಟಾಂಗ ಹಾಕ್ತಾನಂತ ಅಕ್ಕ ಮಹಾದೇವಿ. ಆ ಅಕ್ಕ ಮಹಾದೇವಿ ಹಾಕಿದಂತಹ 3 ನಿಯಮಗಳನ್ನ ಕೌಶಿಕ ಮುರಿದು ಬಿಟ್ಟಿದ್ದ. ಅಪ್ಪಣೆ ಇಲ್ಲದ ಮೈ ಮುಟ್ಟಬಾರ್ದಾಗಿತ್ತು, ಮುಟ್ಟುಬಿಟ್ಟಿದ್ದ. ಆಕೆಗೆ ಅದೇ ಒಳ್ಳೆಯ ಅವಕಾಶ ಅನ್ನಿಸ್ತು ಹೋಗ್ಲಿಕ್ಕೆ. ಅರಮನೆಯನ್ನು ತೊರಿತಾಳ ಅಕ್ಕ, ಅರಮನೆಯನ್ನು ತೊರಿತಾಳ, ಬಟ್ಟೆ ಬಿಟ್ಟಾಳ, ದಿಗಂಬರೆಯಾಗಳ, ನಗ್ನನಾಗಿದ್ದಾಳ, ಬೆತ್ತಲೆಯಾಗಿ ಹೊರಗಡೆ, ಅರಮನೆಯಿಂದ ಹೊರಗಡೆ ಕಾಲಿಟ್ಲು. ಇಡೀ ಊರಿಗೆ ಗೊತ್ತಾಯ್ತು ಅಕ್ಕ ಬೆತ್ತಲೆಯಾಗಿ ಹೊಟ್ಟಾಳ ಅಂತೇಳಿ. ಕಲ್ಯಾಣದ ಕಡೆ ಹೊರಟಾಳ ಅಕ್ಕ ಅಂತೇಳಿ ಉಡುತರಿಗೆ ಗೊತ್ತಾಯ್ತು, ಊರಿಗೆ ಗೊತ್ತಾಯ್ತು. ಉಡುಗಣಿಯಾಗಿದ್ದಂತಹ
ಆ ಊರಿನ ಮೊದಲ ಹೆಸರು ಹುಡುಗಣಿ ಅಂತ. ಅಪ್ಪ ಅಮ್ಮ ಬರ್ತಾರ, ಮಹಾದೇವಿ ಹಂಗೆ ಮಾಡಬೇಡವ, ನಿಲ್ಲು, ಅಗಲಿ ಹೆಣ್ಣು, ನೀನು ಏಕಾಂಗಿ ಹೆಣ್ಣು, ಹಿಂಗೆ ಹೊಂಟ್ರ ನಿನಗೆ ಬಹಳ ತೊಂದರೆಗಳಾಗ್ತಾವ. ಸಮಾಜದಲ್ಲಿ ಯಾವಾಗ ಮನುಷ್ಯ ಹುಟ್ಟಿದ್ರು ಇಲ್ಲಿವರೆಗೂ ಕಾಮಾಂಧರು ಎಲ್ಲ ಕಡೆ ಇದ್ರು, ಅವಾಗಲೂ ಇದ್ರು, ಈಗಲೂ ಇದ್ರೆ. ಸಂಪೂರ್ಣ ಮೈಯನ್ನೇ ಮುಚ್ಕೊಂಡ್ರು ಕೂಡ ಈ ಕಾಮಾಂಧರಿಗೆ ಬಿಡೋದಿಲ್ಲ. ಒಂಟಿ ಹೆಣ್ಣು ಸಿಕ್ಕರೆ ತಿನ್ನು ಹಾಕಿಬಿಡ್ತಾರೆ. ಇನ್ನು ನಗ್ನವಾಗಿ ಬೆತ್ತಲೆಯಾಗಿ ಹೊಂಟಿಯಲ್ಲ ಮಹಾದೇವಿ, ಹಂಗೆ ಮಾಡಬೇಡ, ಇದು ನಿನಗೆ ಬಹಳ ತೊಂದರೆ ಆಗ್ತದ, ಘೋರ ಸಮಾಜ ಇದು, ನಿನಗೆ ಬಹಳ ತೊಂದರೆ ಕೊಡ್ತಾರ, ಹೋಗಬೇಡವ ತಾಯಿ, ಕೈ ಮುಗಿತೀನಿ ಅಂತೇಳಿ ಅಪ್ಪ ಅಮ್ಮ ಪರಿಪರಿಯಾಗಿ ಬೇಡ್ಕೊಳ್ತಾರ. ಆಕೆ ಇದು ಒಂದೇ ದಿಟ್ಟು ನಿರ್ಧಾರ, ಇನ್ನು ನಾನು ಇಲ್ಲಿ ಇರೋದಿಲ್ಲ, ನಾನು ಹೋಗೇ ಹೋಗ್ತೀನಿ. ಎಲ್ಲಿ ಹೋಗ್ತಿ, ಏನ್ ಮಾಡ್ತಿ, ಎಲ್ಲಿ ಊಟ ಮಾಡ್ತಿ, ಎಲ್ಲಿ ಮಲ್ಕೊಳ್ತಿ, ಹಸಿವಾದ್ರೆ ಏನ್ ಮಾಡ್ತಿ, ನೀರಡಿಕೆ ಆದ್ರೆ ಏನ್ ಮಾಡ್ತಿ, ನಿದ್ರೆ ಬಂದ್ರೆ ಎಲ್ಲಿ ಮಲ್ಕೊಳ್ತಿ ಅಂತ ಅಪ್ಪ ಅಮ್ಮ ಕೇಳಿದಾಗ ಅಕ್ಕ ಹೇಳ್ತಾಳ, ಹಸಿವಾದರೆ ಭಿಕ್ಷಾನ್ನಗಳುಂಟು, ತೃಷೆಯಾದಡೆ ಕೆರೆ ಹಳ್ಳ ಪಾದಿಗಳುಂಟು, ಶಯನಕ್ಕೆ ಹಾಳು ದೇಗುಲಗಳುಂಟು, ಆತ್ಮ ಸಂಗಾತಕ್ಕೆ ಚನ್ನ ಮಲ್ಲಿಕಾರ್ಜುನ ನೀ ನೆನಗುಂಟು. ಅಲ್ವಾ, ಒಬ್ಬಳೆ ಹೊಟ್ಟಿ, ಒಬ್ಬಾಕಿ ಹೋಗಬೇಡ, ಹಸಿವಾದ್ರೆ ಎಲ್ಲಿ ಊಟ ಮಾಡ್ತಿ, ನೀರಡಿಕೆ ಆದ್ರೆ ನಿಂಗೆ ನೀರು ಕೊಡೋರು ಯಾರು, ನೀರೆಲ್ಲಿ ಕುಡಿತಿ, ಎಲ್ಲಿ ಮಲಗ್ತಿದಿ ಅಂತ ತಿಳ್ಕೊಂಡು ಅಪ್ಪ ಅಮ್ಮ ಕೇಳಿದಾಗ ನಾ ಎಲ್ಲಿ ಒಬ್ಬಕ್ಕೆ ಹೊಂಟೀನಿ, ನೋಡಿ ನನ್ನ ಕರುಳ ಲಿಂಗ ಅಲ್ಲ, ನನ್ನ ಗಂಡ ನಾನು ಕಟ್ಕೊಂಡು ನನ್ನ ಕರುಳೊಳಗಡೆ, ನನ್ನ ಜೊತೆಗೆ ಆತ್ಮ ಸಂಘಾತಕ್ಕಾಗಿ ಸಾಕ್ಷಾತ್ ಭಗವಂತನೇ ಅದಾನ, ನನ್ನ ಜೊತೆಗೆ ದೇವರೇ ಅದಾನ. ನನಗೇನು ಹಸಿವಾಯ್ತು ಅಂತಂದ್ರೆ ಭಿಕ್ಷೆಯನ್ನ ಬೇಡ್ತೀನಿ, ಮನೆಗೆ ಹೋಗಿ ಭಿಕ್ಷಾಂದೇಹಿ ಅಂತೀನಿ, ಅವ್ರು ಕೊಟ್ಟಷ್ಟು ಊಟ ಮಾಡ್ತೀನಿ, ಪ್ರಸಾದವನ್ನು ಮಾಡ್ತೀನಿ. ನೀರಡಿಕೆ ಆದ್ರ ಪ್ರಕೃತಿ ಅದ್ಭುತವಾಗಿರುವಂತಹ ಹಳ್ಳ ಕೊಳ್ಳ ಬಾಲುಗಳನ್ನು ಕೊಟ್ಟದ, ನದಿಗಳನ್ನು ಕೊಟ್ಟದ, ನೀರು ಕುಡಿತೀನಿ. ದೇಹಕ್ಕೆ ನಡೆದು ದನಿವಾದ್ರ ಎಲ್ಲೋ ಹಾಳು ದೇವಾಲಯಗಳಲ್ಲೂ ಕಾಡಿನ ಮಧ್ಯೆ ಹೋಗ್ಬೇಕಲ್ಲ, ಊರಲ್ಲಿ ಅದ ಚಲೋ ದೇವಾಲಯಗಳು ಸಿಗ್ತಾವ, ಕಾಡಿನ ಮಧ್ಯದಲ್ಲಿ ಹಾದಿಗಳಲ್ಲಿ ಯಾವುದೋ ಪಾಳ ಬಿದ್ದ ಹಾಳು ದೇವಾಲಯಗಳಲ್ಲೂ ದೇವಸ್ಥಾನಗಳಲ್ಲೂ ನಾನು ಮಲಗ್ತೀನಿ. ನೋಡ್ರಿ ಎಂತಹ ಧೈರ್ಯ ಆ ಅಕ್ಕನಿಗೆ, ಎಂತಹ ಹೆಣ್ಣು ಆಕೆ. ಯಾರಿಗೆ ಸಾಧ್ಯ ಇದನ್ನು ಹೇಳಲಿಕ್ಕೆ, ಒಬ್ಬ ಗಂಡ ಮಗನಿಗೆ ಇಂಥ ಮಾತುಗಳನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಪುರುಷನಿಗೆ ಇಂಥ ಮಾತುಗಳನ್ನು ಹೇಳಲಿಕ್ಕೆ ಸಾಧ್ಯವಿಲ್ಲ. ದೈಹಿಕವಾಗಿ ಬಹಳಷ್ಟು ಬಲ ಇರುವಂತ ಪುರುಷನಿಗೆ ಇಂಥ ಮಾತನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಹೆಣ್ಣು 16 ವರ್ಷದ ಹುಡುಗಿ ಆಕೆ, ಇದು ನೆನಪಿರಬೇಕು ನಿಮಗೆ. ಎಷ್ಟು ವರ್ಷ? 16 ವರ್ಷದ ತರುಣಿ ಅಕ್ಕ ಮಹಾದೇವಿ ಹೇಳಕತ್ತಿರೋದು. ಹೊರಟೇ ಬಿಟ್ಲು ಅಕ್ಕ, ಅಲ್ಲಿ ನಿಲ್ಲೇ ಇಲ್ಲ. ಎಲ್ಲಿ? ಕಲ್ಯಾಣಕ್ಕೆ ಹೊರಟ್ಲು. ಹೆಂಗ್ ಹೊರಟ್ಲು? ಮೈ ಮೇಲೆ ಒಂದು ತುಂಡು ಬಟ್ಟೆನೂ ಇಲ್ಲ, ಪೂರ್ತಿ ಬೆತ್ತಲೆಯಾಗಿ ಕೂದಲುಗಳನ್ನೇ ತನ್ನ ಶರೀರದಲ್ಲಿ ಮರೆ ಮಾಡಿಕೊಂಡು ಕಲ್ಯಾಣದಲ್ಲಿ ಬಸವಣ್ಣ ಅದಾರ, ಬಸವಾದಿ ಶರಣರದಾರ, ಅವರನ್ನ ಕಾಣಬೇಕು ಅನ್ನೋ ಹಂಬಲದಿಂದ ಬಸವ ಬಸವ ಅನ್ಕೋತ ಕಲ್ಯಾಣದ ಹೆಜ್ಜೆ ಇಟ್ಲು. ಹೆಂಗಿತ್ತು ದಾರಿ? ಕಲ್ಯಾಣದ ದಾರಿ, ಕಲ್ಯಾಣದ ದಾರಿ ಅದೇನು ಸುಲಭ ಆಗಿರಲಿಲ್ಲ. ಮತ್ತೆ ಕಾಡಿನೊಳಗಡೆ ಮೃಗಗಳು, ಎಲ್ಲದಕ್ಕಿಂತ ಹೆಚ್ಚಾಗಿ ಮನುಷ್ಯ ಅನ್ನುವಂಥ ಮೃಗ. ಆ ಕಾಡಿನ ಮೃಗಗಳೇನೋ ತಿಂದು ಬಿಡ್ತಾವ, ಆದ್ರೆ ಮನುಷ್ಯ ಅನ್ನುವಂಥ ಮೃಗ ಅದಕ್ಕಿಂತ ಘೋರ ಕೃತ್ಯವನ್ನು ಮಾಡಬಲ್ಲ. ಹೊರಟಳು ಅಕ್ಕ. ಎಲ್ಲಿಯ ಉಡುತಡಿ, ಎಲ್ಲಿಯ ಕಲ್ಯಾಣ? ಅಕ್ಕ ಮಹಾದೇವಿ ಉಡುತಡಿಯಿಂದ ಹೋಗುವಾಗ ಅವ್ರ ಅಪ್ಪ ಅಮ್ಮ ಹೇಳ್ತಾರೆ, ಅಕ್ಕ ನೀನು ಹೋಗ, ಅಕ್ಕ ಮಹಾದೇವಿ ನೀನು ಹೋಗಬೇಡ, ಸ್ವಲ್ಪ ಈ ಬಟ್ಟೆಯನ್ನೆಲ್ಲ ಬಿಚ್ಚಿದೆಯಲ್ಲ, ಸ್ವಲ್ಪ ಉಡು, ಸ್ವಲ್ಪ ತಡಿ, ಬಟ್ಟೆಯನ್ನ ಉಡು, ಸ್ವಲ್ಪ ಸಾವಧಾನವಾಗಿ ಯೋಚನೆ ಮಾಡು, ತಡಿ ಅಂತ ಹೇಳಿದಕ್ಕ ಆ ಊರಿಗೆ ಉಡುಗಣೆಯಾಗಿರುವಂತಹ ಊರು ಉಡು ತಡಿ ಆಯ್ತು ಅಕ್ಕನಿಂದ. ಯಾರು ಹೇಳಿದ್ರು ಕೇಳಲಿಲ್ಲ, ಅಕ್ಕ ಹೊರಟೇ ಬಿಟ್ರು. ಹೋಗ್ತಾ 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 ಕಲ್ಯಾಣದತ್ತ ಹೊರಟೇ ಬಿಟ್ರು. ಕಲ್ಯಾಣ ಅಂದ್ರೆ ಆಕೆಗೆ ಅಷ್ಟು ಪ್ರಿಯವಾಗಿತ್ತು. ಯಾಕಂದ್ರೆ ಕಲ್ಯಾಣದಲ್ಲಿ ಬಸವಣ್ಣ ಅನ್ನುವಂಥ ಮಹಾತ್ಮ ಇದ್ರು, ಅಲ್ಲಮ ಪ್ರಭು ಅನ್ನುವಂತಹ ಮಾಯೆಯನ್ನಾಗಿದ್ದ ಮಹಾಂತ ಇದ್ರು, 770 ಜನ ಶರಣರಿದ್ದರು, ಲಕ್ಷದ ಮೇಲೆ 96,000 ಜಂಗಮರಿದ್ದರು. ಅದು ಈ ಭೂಮಿಯ ಮೇಲೆ ಇರುವಂತಹ ಕೈಲಾಸ ಆಗ್ಬಿಟ್ಟಿತ್ತು ಕಲ್ಯಾಣ. ಹಂಗೆ ಭಾವಿಸಿಕೊಂಡು ಅಕ್ಕ ಕಲ್ಯಾಣ ಕೈಲಾಸವೆಂಬ ನುಡಿ ಹಸನಾಗಿತ್ತು. ಒಳಗೂ ಕಲ್ಯಾಣ ಹೊರಗೂ ಕಲ್ಯಾಣ, ಇದರಂತುವನಾರು ಬಲ್ಲವರಿಲ್ಲ. ನಿಮ್ಮ ಶರಣ ಬಸವಣ್ಣನಿದ್ದ ಕ್ಷೇತ್ರ ಅವಿಮುಕ್ತ ಕ್ಷೇತ್ರವಾಗಿ ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿರುತ್ತೇನೆ ಅಂತ ತಿಳ್ಕೊಂಡು, ನಿಮ್ಮ ಶರಣ ಬಸವಣ್ಣನ ಕಾಂಬೆನಂಬ ತಬಕ ಎನಗಾಯಿತು ಅಂತೇಳಿ ತಿಳ್ಕೊಂಡು ಬಸವಣ್ಣನವ್ರನ್ನೇ ಹಾಡ್ತಾ ಹಾಡ್ತಾ ಹೊಗಳ್ತಾ ಹೊಗಳ್ತಾ ಬಸವ ಬಸವ ಅನ್ಕೊಂಡು ಕಲ್ಯಾಣಕ್ಕೆ ಬರ್ತಾಳ. ಕಲ್ಯಾಣಕ್ಕೆ ಬಂದು ಈಗೂ ಅದ ಅಲ್ಲಿ ಬಂದವರ ಕೋಣಿ ಅಂತ ಹೇಳಿ ಕಲ್ಯಾಣದೊಳಗಡೆ, ಕಲ್ಯಾಣದ ಹೊರಭಾಗದಲ್ಲಿ ಆ ಬಂಗ್ಲಾದ ಹತ್ತಿರ ಆ ಬಂದವರ ಓಣಿ ಅಂತ ಯಾಕೆ ಕರೀತಾರ ಅಂತಂದ್ರೆ, ಅದಕ್ಕೆ ಶರಣರೆಲ್ಲ ಬಂದ ಮೊದಲು ಅಲ್ಲಿಗೆ ಬರ್ತಿದ್ರು. ಕಲ್ಯಾಣದ ಹೆಬ್ಬಾಗಿಲು ಅಲ್ಲೇ ಒಂದಷ್ಟು ದಿವಸ ಉಳಿದುಕೊಂಡು
ಆಮೇಲೆ ಕಲ್ಯಾಣಕ್ಕೆ ಪ್ರವೇಶ ಮಾಡ್ತಾ ಇದ್ರು. ಅಕ್ಕ ಮಹಾದೇವಿ ಮೊದಲಿಗೆ ಬಂದವರು ಓಣಿಗೆ ಬರ್ತಾಳ. ಬಂದವರು ಒಳಗಡೆ ಬಂದು ಅಲ್ಲಿ ಶಿವಯೋಗನ ಅನುಷ್ಠಾನವನ್ನು ಕೈಗೊಳ್ತಾಳ. ಲಿಂಗ ಪೂಜೆಯನ್ನು ಮಾಡ್ತಾ ಮಾಡ್ತಾ ಕೂರ್ತಾಳ. ಈ ಸುದ್ದಿ ಉಡುತಡಿಯ ಮಹಾದೇವಿ ಬಗ್ಗೆ ಯಾವಾಗ ರಾಜನನ್ನು ತೊರೆದು ದಿಗಂಬರೆಯಾಗಿ ಕಲ್ಯಾಣವಂತ ಬರ್ತಾ ಇದ್ದಾಳಲ್ಲ ಅಕ್ಕ ಮಹಾದೇವಿ ಅಂತ ಹೇಳಿ ಕಲ್ಯಾಣ ತುಂಬ ಸುದ್ದಿ ಹಬ್ಬಿತ್ತಿದ್ದು. ವೀರ ವಿರಾಗಿನಿ ಎನ್ನುವಂತ ಅಕ್ಕ ಮಹಾದೇವಿ, ಜಗನ್ಮಾತೆ ಅಕ್ಕ ಮಹಾದೇವಿ ಬರಾಕತ್ತಾಳ ಅಂತ ಹೇಳಿ ಕಲ್ಯಾಣ ತುಂಬ ಸುದ್ದಿ ಹಬ್ಬಿತ್ತು. ಯಾವಾಗ ಮಹಾದೇವಿ ಕಲ್ಯಾಣಕ್ಕೆ ಬಂದಾಳಂತ ಗೊತ್ತಾಯ್ತು, ಬಸವಣ್ಣ ಹಿರಿ ಹಿಕ್ಕಿ ಬಿಡ್ತಾರೆ. ಅನುಭವ ಮಂಟಪದಲ್ಲಿ ಸಭೆ ನಡೆದಿತ್ತು. ಬಸವಣ್ಣ ಹಿರಿ ಹಿಕ್ಕಿ ಕರ್ಕೊಂಡ್ ಬರ್ರಿ ಮಹಾನ್ ಶರಣಿಗೆ, ತಾಯಿಗೆ ಕರ್ಕೊಂಡ್ ಬರ್ರಿ ಅಂತ ಹೇಳಿ ಹೆಂಗ ಹೇಳ್ತಾರಂದ್ರೆ ಬಸವಣ್ಣ ಹೆಂಗ ಭಾವಿಸಿದ್ರು ಅಕ್ಕ ಮಹಾದೇವಿ ಅಂತಂದ್ರೆ, ನಾನೇ ಹಡಿದಿರುವಂತ ಕೂಸು ಬಂದದೇನೋ ಅಂತ ಹೇಳಿ ಅಕ್ಕ ಮಹಾದೇವಿಗೆ ಮಗಳು ಅಂತ ಭಾವಿಸಿದ್ರು ಬಸವಣ್ಣ. ಕರ್ಕೊಂಡ್ ಬರ್ರಿ, ಆಕೆ ಸ್ವಾಗತ ಮಾಡ್ಕೊಂಡು ಬರ್ರಿ ಅಂತ ಹೇಳಿ ಶರಣರಿಗೆ ಹೇಳಿದಾಗ ಅಲ್ಲಮ್ಮರು ಏನದು ಸತ್ತು ನಿಶಬ್ದವಾಗಿ ಏನದು ಅಂತ ಕೇಳ್ತಾರ. ಅವಾಗ ಶರಣರು ಹೇಳ್ತಾರ, ಕಲ್ಯಾಣಕ್ಕ ಅಕ್ಕ ಬಂದಾಳ. ಯಾವ ಅಕ್ಕನ ಬರುವಿಕೆಯಾಗಿ ನಾವೆಲ್ಲ ಕಾದಿದ್ವು ಅಂತ ಅಕ್ಕ ಬಂದೇ ಬಿಟ್ಲು ಕಲ್ಯಾಣಕ್ಕ. ಬರ್ರಿ ಹೋಗಿ ಸ್ವಾಗತ ಮಾಡ್ಕೊಂಡು ಬರೋಣ, ಅಕ್ಕನನ್ನ ಬಂದವರನ್ನ ಹೋಗಿ ಕರ್ಕೊಂಡು ಬರೋಣ ಬರ್ರಿ ಅಂತ ಹೇಳಿ ಎಲ್ಲ ಶರಣರು ಹೇಳಿದಾಗ ಅಲ್ಲಮ್ಮರು ಹೇಳ್ತಾರ, ಸ್ವಲ್ಪ ತಡೀರಿ, ನೀವು ಸ್ವಲ್ಪ ತಡೀರಿ, ಹಾಗೆಲ್ಲ ಒಳಗೆ ಬರ್ಲಿಕ್ಕೆ ಆಗೋದಿಲ್ಲ ಕಲ್ಯಾಣಕ್ಕೆ, ಆಕೆಯನ್ನ ಪರೀಕ್ಷೆ ಮಾಡ್ಬೇಕಾಗ್ತದೆ ನೋಡ್ರಿ. ವೈರಾಗ್ಯದ ತುತ್ತ ತುದಿಯನ್ನ ಏರಿ, ವೈರಾಗ್ಯದ ಮೇರು ಶಿಖರವನ್ನೇ ಏರಿ, ಚನ್ನಮಲ್ಲಿಕಾರ್ಜುನನ್ನೇ ಕೂಡಿ ದೇಹದ ಮೋಹವನ್ನ ಅಳಿದು, ಕಾಯದ ಮೋಹವನ್ನ ಅಳಿದು, ತನು ನಿರ್ಮಾಣವನ್ನ ಮಾಡಿಕೊಂಡು ದಿಗಂಬರೆಯಾಗಿ ಬೆತ್ತಲೆಯಾಗಿ ಬರ್ತಿದಂತಹ ಅಕ್ಕನಿಗೆ ಪರೀಕ್ಷೆ ಅಂತ ಅಲ್ಲಮ್ಮರು ಹೇಳ್ತಾ ಇರೋದು. ಮೊದಲು ಕಿನ್ನರೆಯ ಬ್ರಹ್ಮಯ್ಯ ಅಂತ ಹೇಳಿ ಒಬ್ಬ ಶರಣರನ್ನ ಪರೀಕ್ಷೆಗೆ ಅಂತ ಕಳಿಸ್ಕೊಡ್ತಾರೆ. 2-3 ಹಂತದ ಪರೀಕ್ಷೆಗಳು ನಡೀತಾವ. ಅಗ್ನಿ ಪರೀಕ್ಷೆ ಕಾಲ ಕಾಲದಿಂದಲೂ ಮಹಿಳೆಯರಿಗೆ ಪರೀಕ್ಷೆ ತಪ್ಪಿದ್ದಿಲ್ಲ. ಅಗ್ನಿ ಪರೀಕ್ಷೆಗಳು ರಾಮಾಯಣದ ಕಾಲದಲ್ಲಿ ಸೀತೆಗೆ ಅಗ್ನಿ ಪರೀಕ್ಷೆ, ಅದಕ್ಕಿಂತ ಪೂರ್ವದಲ್ಲಿ ಗೌತಮರಿಂದ ಅಹಲ್ಯೆಗೆ ಪರೀಕ್ಷೆ, ರಾಮಾಯಣದಲ್ಲಿ ಸೀತೆಗೆ ಅಗ್ನಿಯ ಪರೀಕ್ಷೆ 2-3 ಸರ್ತಿ, ಮಹಾಭಾರತ ಕಾಲದಲ್ಲಿ ದ್ರೌಪದಿಗೆ ಅಗ್ನಿಯ ಪರೀಕ್ಷೆ. ಸ್ತ್ರೀ ಏನಂದ್ರೆ ಯಾವ ದೇಶದಲ್ಲಿ ಯಾವ ಪುಣ್ಯದಲ್ಲಿ ಯತ್ರ ನಾರಸ್ತು ಪೂಜ್ಯಂತೆ ತತ್ರ ರಮಂತೆ ದೇವತಾ ಅಂತ ಹೇಳಲಾಗಿತ್ತು, ಪುಸ್ತಕಗಳಲ್ಲಿ ಮಾತ್ರ ಬರೆದಿಡಲಾಗಿತ್ತು. ಆದರೆ ನಿಜ ಜೀವನದಲ್ಲಿ ವೇದಗಳ ಪೂರ್ವಕಾಲದಲ್ಲಿ ಗಾರ್ಗಿ, ಮೈತ್ರೇಯಿ ಅನ್ನುವಂಥ ಒಂದಿಬ್ಬರು ಮೂವರ ಮಹಿಳೆಯ ಹೆಸರನ್ನ ಬಿಟ್ಟರೆ ಮಹಿಳೆಯರು ತತ್ವಜ್ಞಾನಿಗಳಾಗಿದ್ದರು, ಮಹಾತ್ಮರಾಗಿದ್ದರು, ಜ್ಞಾನಿಗಳಾಗಿದ್ದರು ಅನ್ನುವಂಥ ಹೆಸರನ್ನು ನಾವು ಕೇಳೋದೇ ಇಲ್ಲ. ಕಾಲ ಕಾಲದ ಶತಶತಮಾನಗಳಿಂದ ಸ್ತ್ರೀಯರನ್ನು ತುಳಿದುಕೊಂಡೇ ಬರಲಾಗಿತ್ತು. ಈಕೆ ಪುರುಷನ ಸೇವೆಗೆ ಮೀಸಲು ಅಂತ ಹೇಳ್ಕೊಂಡು ಬರಲಾಗಿತ್ತು. ಇಲ್ಲಿ ಅದೇ ಪರಿಸ್ಥಿತಿ ಮತ್ತೆ ಅಕ್ಕನಿಗೆ ಬಂದಿತ್ತು. ನಿಮಗೆ ಹೇಳ್ತೀನಿ ಯಾಕೆ ಅಲ್ಲಮ್ಮರು ಪರೀಕ್ಷೆಯನ್ನು ಒಡ್ಡಿದ್ರು ಅಕ್ಕನಿಗೆ ಅಂತ ಹೇಳಿ. ಅದರ ಹಿಂದೆ ಒಂದು ಮಹಾನ್ ಕಾರಣವೇ ಇತ್ತು. ಕಿನ್ನರಿ ಬ್ರಹ್ಮಯ್ಯನವ್ರನ್ನ ಮೊದಲು ಕಳಿಸಿಕೊಡ್ತಾರ. ಬಂದವರು ಕಿನ್ನರಿ ಬ್ರಹ್ಮಯ್ಯನವರು ಬರ್ತಾರ. ಕಿನ್ನರಿ ಬ್ರಹ್ಮಯ್ಯನವರು ಬಂದು ಅಕ್ಕ ಲಿಂಗ ಪೂಜೆ ಮಾಡ್ಕೋತ ಕೂತಿರ್ತಾಳ ಬೆತ್ತಲೆಯಾಗಿ. ಆ ಕೇಶಗಳ ಕೂದಲಿನಿಂದ ತನ್ನ ದೇಹವನ್ನು ಮರೆಮಾಚಿಕೊಂಡು ಲಿಂಗ ಪೂಜೆಯನ್ನು ಮಾಡ್ಕೊಂಡು ಕೂತ್ಕೊಂಡಿರ್ತಾರ. ಇದು ಪರೀಕ್ಷೆ ಮಾಡ್ಬೇಕಲ್ಲ, ಅವರಿಗೆ ಮನಸ್ಸಿನಿಂದ ಪರೀಕ್ಷೆ ಮಾಡ್ಬೇಕಂತ ಇಚ್ಛೆ ಇಲ್ಲ, ಇಷ್ಟ ಇಲ್ಲ. ಆದ್ರೂ ಅಲ್ಲಮ್ಮರು ಹೇಳ್ಯಾರ, ಅದು ಕಟ್ಟಪ್ಪನೆ, ಅದನ್ನ ಮಾಡ್ಲೇಬೇಕು. ಹೇಳ್ತಾರ, ಅಕ್ಕನನ್ನ ನೋಡಿ ಹೇಳ್ತಾರ, ಎಷ್ಟು ಸುಂದರವಾಗಿದ್ದೆ, ಎಷ್ಟು ಯೌವನ ಆಗಿದ್ದೆ ನೀನು, ಈ ಜೀವನ ಹೀಗೆ ಕೆಡಿಸ್ಕೊಳ್ಬೇಡ, ಲಿಂಗ ಪೂಜೆ ಮಾಡಿದ್ರೆ ನಿಂಗೆ ಏನ್ ಸಿಗ್ತದ, ಬಾ ನನ್ನ ಮದುವೆ ಆಗುವಂತ. ಈಗಾಗಲೇ ನಾನು ಕೌಶಿಕ ಮದುವೆ ಆಗಿದೆ ಅಂತೇಳಿ ಆತ ಬೇಡ, ದೊಡ್ಡ ಮಹಾರಾಜರನ್ನ ಬಿಟ್ಟು ಬಂದೀನಿ, ನೀ ಏನು ಕೇಳ್ತೀನಿ ನನ್ನ ಮದುವೆ ಆಗಂತ ಹೇಳಿ. ಅಲ್ಲಿ ಏನ್ ಮಾಡ್ತಾರಂತ ಒಂದು ಕಥೆ ಇದೆ. ಅಕ್ಕ ಆ ರೀತಿ ಕಿನ್ನರ ಬ್ರಹ್ಮಯ್ಯನವ್ರು ಕೇಳಿದಾಗ ಏನ್ ಮಾಡ್ತಾರಂದ್ರೆ, ಅಕ್ಕ ಮದುವೆ ಎದ್ದು ನಿಂತ್ಕೊಂಡು ತನ್ನ ಶರೀರ ಹೊರಗಡೆ ಕಾಣುವಂತ ಶರೀರನ್ನ ಒಳಗೆ ತಗೊಳ್ತಾಳಂತ. ಒಳಗೆ ಕಾಣುವಂತ ಶರೀರ, ಒಳಗಡೆ ಏನು ಶರೀರ ಅದಲ್ಲ ಅದನ್ನೆಲ್ಲ ಹೊರಗೆ ಹಾಕ್ತಾರಂತ. ಅಂದ ಅರ್ಥ ಏನು, ಈ ಮೇಲ್ಗಡೆ ತಗೊಟ್ಟಿನದಲ್ಲ ಚರ್ಮ, ಇದು ಒಳಗೆ ಹೋಗ್ತದಂತ. ಒಳಗೆ ಏನಿರ್ತದ, ಒಳಗ ರಕ್ತ, ಮಾಂಸ, ಎಲುಬು ಅವೇ ಇರ್ತ ಒಳಗ, ಅದೆಲ್ಲ ಹೊರಗೆ ಹಾಕ್ತಾರಂತ. ಅದನ್ನ ನೋಡಿದ ತಕ್ಷಣ ಕಿನ್ನರಿ ಬ್ರಹ್ಮಯ್ಯನವರಿಗೆ ಹೇಸಿಗೆ ಆಗ್ತದೆ. ಹೊರಗಷ್ಟೇ ಚಂದ ಇದು, ನಾವು ಅನ್ಕೊಂಡಿವಿ ಶರೀರ ಎಷ್ಟು ಚಂದ ಇದ್ದೀವಿ ನಾವು ನೋಡ್ಲಿಕ್ಕೆ, ಎಷ್ಟು ಅದ್ಭುತವಾಗದ. ಒಳಗೆ ಏನದ, ಕೀವು, ರಕ್ತ, ಮಾಂಸ, ಮಜ್ಜೆ, ಎಲುಬುಗಳೇ ಅದಾವ, ಮಲ ಮೂತ್ರಗಳದಾವ ಒಳಗ. ಅದನ್ನ ನೋಡಿದ ತಕ್ಷಣ ಹೇಸಿಗೆ ಆಗ್ತದ. ಅಕ್ಕ ಮಹಾದೇವಿಯ ಆ ದಿವ್ಯ ನಿಲುವನ್ನ, ಆಕೆಯ ಸಾಮರ್ಥ್ಯನ ಗುರುತಿಸದೆ ನಾನು ಆಕೆ ಪರೀಕ್ಷೆ ಒಡ್ಬಿಟ್ನಲ್ಲ ಅಂತ ಹೇಳಿ ಕಿನ್ನರಿ ಬ್ರಹ್ಮಯ್ಯನವರು ಆಕೆ ಕ್ಷಮೆ ಕೇಳಿ, ನೀನು ಮಹಾನ್ ತಾಯಿಯವ ಅಂತ ಹೇಳಿ ಸಾಷ್ಟಾಂಗ ನಮಸ್ಕಾರ ಹಾಕಿ, ಆಕೆ ಬಾ ಕಲ್ಯಾಣಕ್ಕೆ ಅನುಭವ ಮಂಟಪ ನಮಸ್ಕಾರ ಕಾಲದ ಬಾ ಅಂತೇಳಿ ಕರ್ಕೊಂಡು ಬರ್ತಾರೆ ಕಿನ್ನರಿ ಬ್ರಹ್ಮಯ್ಯನವರು. ಕಿನ್ನರಿ ಬ್ರಹ್ಮಯ್ಯನವರು ಕರ್ಕೊಂಡು ಬರ್ತಾರ. ಆದ್ರೆ ಅಲ್ಲಮ್ಮ ಅಷ್ಟಕ್ಕೆ ನಿಲ್ಲೋದಿಲ್ಲ. ಅಲ್ಲಮ್ಮ ಪ್ರಭುಗಳು
ಇನ್ನೊಂದು ಪರೀಕ್ಷೆಯನ್ನು ಮಾಡಿ ತೀರಲೇಬೇಕಂತ ಹೇಳಿ ಅಗ್ನಿ ಪರೀಕ್ಷೆಗಿಂತ ಹೆಚ್ಚಾಗಿರುವಂಥ ಒಂದು ಪರೀಕ್ಷೆಯನ್ನ ಮಾಡ್ತಾರೆ ಅವರು. ಪ್ರಶ್ನೋತ್ತರಗಳ ಮೂಲಕ, ಸಂವಾದದ ಮೂಲಕ. ಯಾಕೆ ಮಾಡ್ತಾರೆ ಅಂದ್ರೆ ಅಕ್ಕ ಮಹಾದೇವಿ ಎಂತಹ, ಆಕೆ ನಿಲುವು ಹೇಗಿತ್ತು, ಆಕೆ ಆಧ್ಯಾತ್ಮ ಸಾಧನೆ ಎಷ್ಟಿತ್ತು, ಆಕೆ ಮಾಯೆಯನ್ನ ಹೇಗೆ ಮೀರಿದವಳಾಗಿದ್ದಳು, ಆಕೆ ನಿಲುವು ಹೇಗಿತ್ತು ಅನ್ನೋದನ್ನ ಜಗತ್ತಿಗೆ ತೋರಿಸ್ಕೊಡ್ಬೇಕಾಗಿತ್ತಲ್ಲ. ಮಹಾದೇವಿ ಕೌಶಿಕನ ಮದುವೆ ಆಗಿದ್ದು, ಒಂದಷ್ಟು ದಿನ ಆಗಿದ್ದು, ಅವನ ಜೊತೆಗೆ ಸಂಸಾರ ಮಾಡಿ ಬಿಟ್ಟು ಬಂದಾಳಂತ ಜನ ಮಾತಾಡ್ತಾ ಇದ್ರು. ಅವರ ಬಾಯಿ ಮುಟ್ಟಿಸಬೇಕಾಗಿತ್ತು. ಹಾಗಾಗಿ ಇಡೀ ಅನುಭವ ಮಂಟಪಕ್ಕೆ, ಇಡೀ ಕಲ್ಯಾಣಕ್ಕೆ ಅಕ್ಕ ಮಹಾದೇವಿಯ ಆ ದಿವ್ಯ ದರ್ಶನವನ್ನು ಮಾಡಿಸಬೇಕಾಗಿತ್ತು. ಹಾಗಾಗಿ ಎಲ್ಲಮರು ಆಕೆಗೆ ಪ್ರಶ್ನೆಗಳ ಸುರಿಮಾಲೆಯನ್ನು ಕೇಳ್ತಾರೆ. ಅವರಿಬ್ಬರ ಮಧ್ಯೆ ಒಂದು ಅದ್ಭುತವಾದ ಸಂವಾದವೇ ನಡೀತದೆ. ಆ ಸಂವಾದದಲ್ಲಿ ಅಕ್ಕ ಮಹಾದೇವಿ ಎಂಥ ಅದ್ಭುತ ಮಹಿಳೆ, ಆಕೆ ಎಂಥ ಅದ್ಭುತ ಚಾರಿತ್ರ್ಯವನ್ನು ಹೊಂದಿದ್ರು ಅಂತ ಹೇಳಿ ನಾವು ತಿಳ್ಕೊಳ್ಬಹುದು. ಆ ಚರಿತ್ರೆ ಏನದ ಅಂತ ಹೇಳಿ ಮುಂದೆ ನೋಡೋಣ. ಅದಕ್ಕಿಂತ ಮುಂಚೆ ಒಂದು ವಚನ ಭಜನೆಯನ್ನು ಮಾಡೋಣ. ಎಲ್ಲರೂ ನೇರವಾಗಿ ಕೂತ್ಕೊಳ್ರಿ, ಕಣ್ಣುಗಳು ಮುಚ್ಚರಲಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶಿವ 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 ಎಂದೊಮ್ಮೆ ಶಿವನಾಗಿ ಶಿವನ ಪೂಜಿಸು, ಮನವೇ ಶಿವನಾಗಿ ಶಿವನ ಪೂಜಿಸು. ಹರ 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 ಎಂದೊಮ್ಮೆ ಹರನಾಗಿ ಹರನ ಪೂಜಿಸೋ, ಮನವೇ ಹರನಾಗಿ ಹರನ ಪೂಜಿಸೋ. ಲಿಂಗವೇ 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 ಎಂದೊಮ್ಮೆ ಲಿಂಗವೇ 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 ಎಂದೊಮ್ಮೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಲಿಂಗವ ಪೂಜಿಸಿ, ಲಿಂಗವಾಗು ಮನವೇ ಲಿಂಗವಾಗು ಮನವೇ ಲಿಂಗವಾಗು ಮನವೇ ಲಿಂಗವಾಗು ಮನವೇ. ಲಿಂಗವಾಗು ಮನವೇ ಲಿಂಗವಾಗು ಮನವೇ. ವಿಶ್ವಗುರು ಬಸವಣ್ಣನವರಿಗೆ, ಸದ್ಗುರು ಭದ್ರೇ ಸ್ವಾಮಿಯವರಿಗೆ, ಉಡುತಡಿಯಿಂದ ಕಲ್ಯಾಣಕ್ಕೆ ಅಕ್ಕ ದಿಗಂಬರೆಯಾಗಿ, ದಿಗಂಬರವೇ ದಿವ್ಯಾಂಬರವಾಯಿತನಗೆ ಅಂತ ತಿಳ್ಕೊಂಡು ಕಲ್ಯಾಣಕ್ಕೆ ಬಂದಾಳ. ಶರಣರನ್ನ ಕಾಣಬೇಕಂತ ಹೇಳಿ. ಆದರೆ ಕಲ್ಯಾಣಕ್ಕೆ ಬಂದಾಗ ಆಕೆಗೆ ಎಂತಹ ಪರೀಕ್ಷೆ. ಆಕೆ ನಿಲುವು ಹೆಂಗಿತ್ತಂದ್ರ, ಆಕೆ ಆಧ್ಯಾತ್ಮದ ಮೇರು ಶಿಖರಕ್ಕೆ ಏರಿಬಿಟ್ಟಿದ್ಲು, ವೈರಾಗ್ಯದ ಮೇರು ಶಿಖರಕ್ಕೆ ಏರಿಬಿಟ್ಟಿದ್ಲು. ಆಕೆಗೆ ಕಲ್ಯಾಣ ಬಹಳ ಅದ್ಭುತವಾಗಿರುವಂತಹ ಸ್ವಾಗತ ಮಾಡಬೇಕಾಗಿತ್ತು. ಆದರೆ ಅಲ್ಲಮರು ಅಗ್ನಿ ಪರೀಕ್ಷೆಯಂತಹ ಪರೀಕ್ಷೆಯನ್ನ ಮಾಡಿ ಸ್ವಾಗತ ಮಾಡ್ತಾರೆ. ಅದಕ್ಕೆಲ್ಲ ಒಂದು ಕಾರಣ ಅದೇ. ಕಿನ್ನರ ಬ್ರಹ್ಮಯ್ಯ ಕರ್ಕೊಂಡು ಬರ್ತಾರ ಅನುಭವ ಮಂಟಪಕ್ಕೆ ಅಕ್ಕನನ್ನ. ಮಡಿವಾಳ ಮಾಚಿದ್ರು ಏನ್ ಮಾಡ್ತಾರಂದ್ರ, ಅವರ ಕಾಯಕ ನಿಮ್ಗೆ ಗೊತ್ತದ ಹೇಳಿದ ಮಡಿಯನ್ನ ಮಾಡೋದು. ಬಟ್ಟೆಗಳಲ್ಲಿ ಬಹಳ ಅದ್ಭುತವಾಗಿರುವಂತಹ ಶುಭ್ರವಾಗಿರುವಂತಹ ಒಂದು ಬಿಳಿ ಮಡಿಯ ಬಟ್ಟೆಯನ್ನ ಉದ್ದಕ್ಕೆ ಹಾಸ್ತಾರೆ ಅವರು. ಅಕ್ಕ, ನೀನು ನೆಲದ ಮೇಲೆ ಕಾಲಿಡ್ಲಿಕ್ಕೆ ಯೋಗ್ಯಳಲ್ಲ. ಅಕ್ಕ ಮಹಾದೇವಿ, ನೀವು ನೆಲದ ಮೇಲೆ ಕಾಲಿಡ್ಲಿಕ್ಕೆ ಯೋಗ್ಯಳಲ್ಲ. ಈ ನಾನು ಮಾಡಿರುವಂತಹ ಮಡಿ ಬಟ್ಟೆಯ ಮೇಲೆ ನೀನು ಕಾಲಿಡ್ಕೊಂಡು ಒಳಗಡೆ ಬರಬೇಕು, ಇದು ನನ್ನ ಆಸೆ ಅಂತ ಮಡಿವಾಳ ಮಾಚಿದವರು ಹೇಳ್ತಾರೆ. ಅವಾಗ ಅಕ್ಕ ಹೇಳ್ತಾರೆ, ಇಲ್ಲ ಇಲ್ಲ, ನೀವು ಕಾಯಕನಿಷ್ಠ ಶರಣರು, ದಾಸೋನಿಷ್ಠ ಶರಣರು, ಮಹಾನ್ ಶರಣರಿದ್ದೀರಿ. ನೀವು ಕೈಯಾರೆ ಮಡಿ ಮಾಡಿದಂತಹ ಬಟ್ಟೆ ಇದು ಬರೀ ಬಟ್ಟೆ ಅಲ್ಲ, ದೇವರಿಗೆ ಉಡಿಸಬೇಕಾಗಿರುವಂತಹ ಬಟ್ಟೆ, ಇದು ದೇವರಿಗೆ ಸಮರ್ಪಿತವಾಗಿರಬೇಕಾಗಿರುವಂತಹ ಬಟ್ಟೆ. ಇದನ್ನ ಕಾಲಿಂದ ತುಳಿಲಿಕ್ಕೆ ಯೋಗ್ಯವಾಗಿರುವಂತಹ ಬಟ್ಟೆ ಅಲ್ಲ. ಇದು ತಲೆ ಮೇಲೆ ಇಟ್ಕೊಳ್ಳಿಕ್ಕೆ ಯೋಗ್ಯವಾಗಿರುವಂತಹ ಬಟ್ಟೆ ಅಂತ ಹೇಳಿ ಅಕ್ಕ ಮಹಾದೇವಿ ಆ ಬಟ್ಟೆಯನ್ನ ಮಡಿಚಿ ತಲೆ ಮೇಲೆ ಇಟ್ಕೊಂಡು ಅನುಭವ ಮಂಟಪಕ್ಕೆ ಪ್ರವೇಶ ಆಗ್ತಾಳ. ಎಲ್ಲರೂ ಮಹಾದೇವಿಯ ಜಯ 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 ಅಂತಿರ್ಬೇಕಾದ್ರೆ ಅಲ್ಲ ಹೇಳ್ತಾರೆ, ಸತ್ತು ಮಾತನಾಡಬೇಡ್ರಿ ಅಂತ. ಅಕ್ಕ ಬಂದು ಎಲ್ಲರಿಗೆ ಕೈ ಮುಕ್ಕೊಂಡು ತಲೆಬಾಗಿ ಕೈ ಮುಗಿದು
ವಿನಮ್ರತೆಯಿಂದ ಎಲ್ಲರಿಗೆ ಶರಣ ಶರಣಾರ್ಥಿ ಅಂತ ಹೇಳ್ತಾಳ. ಅಲ್ಲಮರಿಗೆ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಸ್ಥಳವನ್ನು ಮೀರಿ ಶೂನ್ಯ ಸಿಂಹಾಸನದ ಮೇಲೆ ಕುತ್ಕೊಂಡಿರ್ತಾರೆ ಅಲ್ಲಮರು. ಅಲ್ಲಮರಿಗೆ ಶರಣ ಶರಣಾರ್ಥಿ ಅಂತ ಅಕ್ಕ ಹೇಳ್ತಾಳೆ. ಆಗ ಅಲ್ಲಮರು ಕೇಳ್ತಾರೆ, ಅಲ್ಲಮರು ಏನ್ ಮಾಡ್ಬೇಕಾಗಿತ್ತು, ಅಕ್ಕ ಮಹಾದೇವಿಯನ್ನು ನೋಡಿ ತನ್ನ ಮಗಳಂತ ಅಪ್ಕೊಂಡು ಸ್ವಾಗತ ಮಾಡಬೇಕಾಗಿತ್ತು. ಆದರೆ ಅಲ್ಲಮರು ಪರೀಕ್ಷೆಗೆ ಒಡ್ಡುತ್ತಾರೆ. ಕೇಳ್ತಾರ ಅಲ್ಲಮರು ಅಕ್ಕನಿಗೆ, ಉದಮದದ ಯೌವನವನ್ನೊಳಗೊಂಡ ಸತಿ ನೀನು ಇದ್ದ ಏಕೆ ಬಂದ ಯವ್ವ? ಸತಿಯೆಂದರೆ ಮುನಿವರು ನಮ್ಮ ಶರಣರು, ನಿನ್ನ ಪತಿಯ ಕುರುಹು ಹೇಳು, ಇಲ್ಲದಿದ್ದರೆ ತೊಲಗಾ ತಾಯಿ. ಏನು ಅವರ ಮಾತುಗಳು ಎಷ್ಟು ಕಠೋರವಾಗಿತ್ತು. ಪ್ರಶ್ನೆಗಳ ಸುರಿಮಾಲನ್ನೇ ಅವತ್ತು ಸುರಿಸಿಬಿಡ್ತಾರೆ ಅವರು ಅಕ್ಕ ಮಹಾದೇವಿಗೆ. ಆದರೆ ಅದರಲ್ಲಿ ಗೆಲ್ತಾರ ಮಹಾದೇವಿ. ಉದಮದದ ಯೌವನವನ್ನೊಳಗೊಂಡ ಸತಿ ನೀನು ಅಂತಂತಾರೆ. ಸತಿ ಅಂದ್ರೆ ಹೆಂಡತಿ, ಮದುವೆ ಆಗಿರ್ಬೇಕು. ಈಗಾಗಲೇ ಮದುವೆ ಆಗಲು ಗೊತ್ತಿರ್ತದೆ ಎಲ್ರಿಗೂ. 16 ವರ್ಷದ ಬಾಲಕಿ ಮದುವೆ ಆಗ್ಯಾಳ. ಯಾರನ್ನ ಮದುವೆ ಆಗ್ಯಾಳ? ಮಲ್ಲಿಕಾರ್ಜುನೇ ಮದುವೆ ಆಗಿದ್ದಳು. ಅದರ ರಾಜನಿಗೆ ಹೆದರಿ ಅಪ್ಪ ಅಮ್ಮ ತೊಂದರೆ ಕೊಡ್ತಾನ ಅಂತ ತಿಳ್ಕೊಂಡು ಆ ಲೌಕಿಕ ಗಂಡನನ್ನು ಮದುವೆ ಆಗಿದ್ದಳು. ಬರೀ ಹೆಸರಿಗೆ ಮಾತ್ರ ಬಿಟ್ಟು ಬಂದಾಳ. ಜಗತ್ತೆಲ್ಲ ತಿಳ್ಕೊಂಡಿದೆ ಕೌಶಿಕ ಮಹಾರಾಜನ ಅಕ್ಕ ಮದುವೆ ಆಗ್ಯಾಳ ಅಂತ ಹೇಳಿ. ಆದ್ರೆ ಜಗತ್ತಿಗೆ ಗೊತ್ತಿರಲಿಲ್ಲ ಕೌಶಿಕ ಮಹಾರಾಜನ ಅಕ್ಕ ಮದುವೆ ಆಗಿರಲಿಲ್ಲ. ಆಕೆ ಮದುವೆ ಆಗಿದ್ದು ಸಾಕ್ಷಾತ್ ಚನ್ನಮಲ್ಲಿಕಾರ್ಜುನ, ಆ ಭಗವಂತನೇ ಮದುವೆ ಆಗಿದ್ದು ಅಂತ ಹೇಳಿ ತಿಳಿಸಿಕೊಡ್ಬೇಕಾಗಿತ್ತು ಅಲ್ಲಮರು. ಕೇಳ್ತಾರೆ, ಉದಮದದ ಯೌವನವನ್ನೊಳಗೊಂಡ ಸತಿ ನೀನು ಇತ್ತಲೇಕೆ ಬಂದ ಯವ್ವ? ಸತಿಯೆಂದರೆ ಮುನಿವರು ನಮ್ಮ ಶರಣರು, ನಿನ್ನ ಪತಿಯ ಕುರುಹ ಹೇಳು, ಇಲ್ಲದಿದ್ದರೆ ತೊಲಗು ತಾಯಿ. ಉಡುತಡಿಯಿಂದ ಕಲ್ಯಾಣಕ್ಕೆ ಬಂದ ಅಕ್ಕ. ಆಕೆ ಮನಸ್ಸು ಮಾಡಿದರೆ ಅರಮನೆಯಲ್ಲಿ ಹೂವಿನ ಹಾಸಿಗೆಯಲ್ಲಿ ನಡಿಬಹುದಾಗಿತ್ತು, ವಜ್ರ ವೈಡೂರ್ಯಗಳನ್ನೇ ತೊಡಬಹುದಾಗಿತ್ತು. ಎಲ್ಲವನ್ನ ಬಿಟ್ಟು ವೈರಾಗ್ಯದ ನಿಲುವನ್ನು ತಾಳಿ ಸರ್ವಸ್ವವನ್ನು ತ್ಯಾಗ ಮಾಡಿ ಬಂದಾಳ. ಆಕೆಗೆ ಸ್ವಾಗತ ಹೆಂಗಿತ್ತು? ನಿನ್ನ ಪತಿಯೇ, ನಿನ್ನ ಗಂಡ ಯಾರಂತ ಹೇಳದಿದ್ರೆ ಇಲ್ಲದು ತೊಲಗು, ಹೊರಟು ಬಿಡಿ ಇಲ್ಲದಂತ ಅಲ್ಲಮರು ಕೇಳಿದ್ರು. ಇಲ್ಲಾಕೆ ಬಂದಿ ನೀನು? ನಿನ್ನ ಪತಿಯ ಕುರುಹ ಹೇಳು, ಒಬ್ಬಳೆ ಬಂದಿಯಲ್ಲ, ನಿನ್ನ ಗಂಡ ಯಾರಂತ ಹೇಳು, ಇಲ್ಲದಿದ್ದರೆ ತೊಲಗು, ನಡಿ ಆ ಕಡೆ. ಇಷ್ಟು ಘೋರವಾಗಿ ಕೇಳಿಬಿಟ್ರು. ಬಸವಣ್ಣವರ ಕಣ್ಣಲ್ಲಿ ಒಂದು ಕ್ಷಣ ನೀರು ಬಂದ್ಬಿಡ್ತು. ನನ್ನ ಮಗಳು ಅಲ್ಲಿಂದ ಇಲ್ಲಿವರೆಗೂ ಬಂದಾಳ, ನಡ್ಕೊಂಡು ಬಂದಾಳ, ಧನಿವಾಗಿರ್ತದೆ. ಅಲ್ಲಮರು ಯಾಕೆ ಪ್ರಭುಗಳು ಇಂತಹ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ? ಯಾಕೆ ಆ ಮಗುವಿನಂತ ಮನಸ್ಸಿಗೆ ಯಾಕೆ ನಡೆಸ್ತಾ ಇದ್ದಾರೆ ಅಂತ ಹೇಳಿ ಬಸವಣ್ಣವರ ಕಣ್ಣಲ್ಲಿ ಒಂದು ಕ್ಷಣ ನೀರು ಬರ್ತದೆ. ಅಕ್ಕ ಸಮರ್ಥವಾಗಿ ಉತ್ತರ ಕೊಡ್ತಾಳ. ಅದಕ್ಕೆ ಬರೀ 16 ವರ್ಷದ ಬಾಲಕಿ ಆಗಿದ್ರು. ಆಕೆ ಜ್ಞಾನದಲ್ಲಿ ಏನು ಕೊರತೆ ಇರಲಿಲ್ಲ, ಅಷ್ಟು ಜ್ಞಾನಿ ಆಗಿತ್ತು ಗುರುದೇವರ ಕೃಪೆಯಿಂದ. ಅಕ್ಕ ಹೇಳ್ತಾಳೆ, ಯಾಕೆ ಬಂದಿರ ಅಂತಂದ್ರೆ, ಆಡುವುದು, ಹಾಡುವುದು, ಹೇಳುವುದು, ಕೇಳುವುದು, ನಡೆಯುವುದು, ನುಡಿಯುವುದು ಸರಸ ಸಮ್ಮೇಳನವಾಗಿಪ್ಪದಯ್ಯ. ಚನ್ನಮಲ್ಲಿಕಾರ್ಜುನಯ್ಯ ಕೊಟ್ಟ ಆಯುಷ್ಯವುಳ್ಳ ನಕ್ಕರ ಲಿಂಗ ಸುಖಿಗಳ ಸಂಘದಲ್ಲಿ ದಿನವ ಕಳೆಯಲು ಬಂದೆ ಅಂತ ಹೇಳ್ತಾಳೆ. ಆಡುವುದು, ಹಾಡುವುದು, ಕೇಳುವುದು, ಇದನ್ನೆಲ್ಲ ಮಾಡುವುದು ಈ ಅದ್ಭುತವಾಗಿರುವಂತಹ ಈ ಆಯುಷ್ಯವುಳ್ಳ ನಕ್ಕರ ನಿಮ್ಮಂತಹ ಲಿಂಗ ಸುಖಿಗಳ ಸಂಘದಲ್ಲಿ. ನಿಮ್ಮಂತಹ ಲಿಂಗ ಸುಖಿಗಳು ಎಲ್ಲರೂ ಲಿಂಗ ಸುಖಿಗಳಾಗಿದ್ದವರು, ಅಂಗ ಸುಖಿಗಳಲ್ಲ, ಎಲ್ಲ ಶರಣರು ಲಿಂಗ ಸುಖಿಗಳು. ನಿಮ್ಮಂತ ಮಹಾನ್ ತಪಸ್ವಿಗಳ ಶರಣರ ಸಂಘದಲ್ಲಿ ನಿಮ್ಮ ಜೊತೆಗಿರಬೇಕಂತೇಳಿ ನೀವು ಆಡಿದ ವಾಣಿಯನ್ನ ಕೇಳಬೇಕಂತ ಹೇಳಿ ಅಲ್ಲಿಂದ ಇಲ್ಲಿಗೆ ಬಂದೆ ಪ್ರಭುಗಳೇ ಅಂತ ಹೇಳಿದಾಗ ಅಲ್ಲಮರು ಕೇಳ್ತಾರೆ, ನಿನ್ನ ಪತಿಯ ಕುರುಹ ಹೇಳ, ಇಲ್ಲದಿದ್ದರೆ ತೊಲಗು ತಾಯಿ. ಯಾರು ನನ್ನ ಗಂಡ ಹೇಳು ಅಂತ ತಿಳ್ಕೊಂಡು ಕೇಳಿದಾಗ ಅಕ್ಕ ಹೇಳ್ತಾಳೆ, ಹರನೇನೆ ನನಗೆ ಗಂಡನಾಗಬೇಕೆಂದು ಅನಂತ ಕಾಲ ತಪಿಸಿದ್ದೆ ನೋಡ. ಪ್ರಭುಗಳೇ, ನನ್ನ ಗಂಡ ಯಾರಂತ ಕೇಳ್ತಾ ಇದ್ದೀರಲ್ಲ, ನನ್ನ ಗಂಡ ಹರಣೇ ನಿನಗೆ ಗಂಡನಾಗಬೇಕೆಂದು ಅನಂತ ಕಾಲ ತಪ್ಪಿಸಿದ್ದೆ ನೋಡ. ಯಾವಾಗ ನನ್ನ ಗುರುದೇವರು ನನಗೆ ಹಸ್ತಮಸ್ತಕ ಸಂಯೋಗವನ್ನು ಮಾಡಿ ತಲೆ ಮೇಲೆ ಕೈಯನ್ನ ಇಟ್ಟು ಸೃಷ್ಟಿಕರ್ತ ಭಗವಂತನನ್ನ ತಗೊಂಬಂದ ಕೈಯಾಗ ಇಟ್ರಲ್ಲ, ಶರಣಸತಿ ಲಿಂಗಪತಿ ಅಂತ ಹೇಳಿದ್ರಲ್ಲ, ಅವಾಗ ನನಗೆ ಮದುವೆ ಆಗಿಬಿಡ್ತು. ಯಾರ ಜೊತೆಗೆ? ಸಾವಿಲ್ಲದ, ರೂ ಇಲ್ಲದ, ಕೇಡಿಲ್ಲದ ಚಲುವ ಚನ್ನಮಲ್ಲಿಕಾರ್ಜುನ ಜೊತೆಗೆ ನನ್ನ ಮದುವೆ ಆಗಿಬಿಡ್ತು. ನನ್ನ ಗಂಡ ಯಾರಂದ್ರ ಚನ್ನಮಲ್ಲಿಕಾರ್ಜುನ, ಭಗವಂತನೇ ನನ್ನ ಗಂಡ. ಕೈಯಲ್ಲಿರುವಂತಹ ಲಿಂಗ, ಬ್ರಹ್ಮಾಂಡದ ಸ್ವರೂಪವಾಗಿರುವ ಲಿಂಗ ಏನೇ, ಭಗವಂತನೇ, ಚನ್ನಮಲ್ಲಿಕಾರ್ಜುನನೇ ನನ್ನ ಗಂಡ ಅಂತ ಹೇಳಿಬಿಟ್ರು. ಎಲ್ಲರೂ ಶಬಾಷ್ ಶಬಾಷ್ ಅಂತ ಚಪ್ಪಾಳೆ ತಡ್ತಾ ಇದ್ರು ಆ ಅನುಭವ ಮಂಟಪದಲ್ಲಿ. ಎಂಥ ಉತ್ತರ! 16 ವರ್ಷದ ಪುಟ್ಟ ಬಾಲಕಿಯಿಂದ, ಪುಟ್ಟ ಬಾಲಕಿಯಿಂದ ಹೇಳೋ ಹಾಗಿಲ್ಲ. ಪ್ರಾಯಂ ಕಿರಿದಾದರೇನು ಅಭಿಪ್ರಾಯಂ ಹಿರಿದು. 16 ವರ್ಷದ ಆ ಹುಡುಗಿ, ಉದಮದದ ಯೌವನ. ಎಂಥ ಯೌವನ? ಉದಮದದ ಯೌವನ. ಈಗಿನ ಹೆಣ್ಮಕ್ಕಳಲ್ಲಿ ಉದಮದದ ಯೌವನ ಬಂದ್ರೆ ಆಡಬಾರದ ಆಟವನ್ನು ಆಡಿಸಿಬಿಡ್ತದೆ. 10 ವರ್ಷಗಳ ಹಿಂದೆ
ರವಿ ಬೆಳಗೆರೆ ಅವರ ಹಾಯ್ ಮನೋಹರ್ ಪತ್ರಿಕೆಯಲ್ಲಿ ಬರೆದಂತಹ ಒಂದು ಲೇಖನ, ಒಂದು ಒಂದು ಚಲನಚಿತ್ರ ಬಂತು. ಏನಾದ್ರ ಹೆಸರು, ಚಲವಿನ ಚಿತ್ತಾರ ಅಂತ ಹೇಳಿ. ಏನಾದ್ರಲ್ಲಿ ಆಕೆ, ಆ ಹುಡುಗಿ, ಆ ಚಿತ್ರದಲ್ಲಿರುವಂಥ ಹುಡುಗಿ 16 ವರ್ಷದ ಹುಡುಗಿ, ಶಾಲೆಗೆ ಹೋಗುವಂಥ ಹುಡುಗಿ. ಆಕೆ ಕೂಡ ಯೌವನದಲ್ಲಿ ಪ್ರಾಯದಲ್ಲಿದ್ದಂಥ ಹುಡುಗಿ. ಒಬ್ಬ ಹುಡುಗನ ಮದುವೆ ಆಗ್ತಾಳೆ. ಮದುವೆ ಆಗಿ ಓಡೋಗ್ತಾರೆ ಇಬ್ಬರು. ಓಡೋಗಿ ಬದುಕನ್ನು ಕಟ್ಕೊಳ್ತಾರೆ. ಬದುಕಿನಲ್ಲಿ ಬದುಕಕ್ಕಾಗಲಿಕ್ಕಂದ್ರೆ ಆಗಲಿಲ್ಲ. ಅಪ್ಪ ಅಮ್ಮ ಎಲ್ಲ ಬಂದು ಅವನನ್ನ ದೂರ ಮಾಡಿ ಆಕೆ ಕರ್ಕೊಂಡು ಹೋಗ್ತಾರ, ಹುಚ್ಚರಾಗಿ ಬಿಡ್ತಾರ. ಇದನ್ನ ನೋಡಿ ಪ್ರೀತಿ ಪ್ರೇಮದ ಅಮಲಿನಲ್ಲಿ ಬಿದ್ದಂತಹ ಹುಡುಗಿಯರು ಮತ್ತು ಹುಡುಗರು ಏನ್ ಮಾಡ್ತಾರೆ, ದಾವಣಗೆರೆಯಲ್ಲಿ ಒಂದೇ ಹಳ್ಳಿಯಲ್ಲಿ 100ಕ್ಕಿಂತ ಹೆಚ್ಚು ಜನ ಹುಡುಗ ಹುಡುಗಿ, ಇನ್ನು ಕಾಲೇಜು PUC ಕಾಲೇಜ್ ಹೋಗುವಂತ ಹುಡುಗ ಹುಡುಗಿಯರು ಓಡಿ ಹೋಗ್ಬಿಡ್ತಾರಂತೆ ಬೆಂಗಳೂರಿಗೆ. ಯೌವನ ಮಾಡಿಸ್ತದ, ಆ ಪ್ರಾಯ ಮಾಡಿಸ್ತದ. ಈಗಿನ ಕಾಲ ಹಂಗೆ ಬದಲಾಗದ. ಮಕ್ಕಳನ್ನ ಬಹಳ ಕಣ್ಣಗೆ ರೆಪ್ಪೆ ಇಟ್ಟಂಗಿಡ್ಕೊಂಡು ಸಾಕ್ಬೇಕಾಗ್ತದ. ಆದ್ರೆ ಅಕ್ಕ ಮಹಾದೇವಿ ಹೇಗಿದ್ರು, ಉದಮದದ ಯೌವನ ನೋಡಿಕೊಂಡು ಸತಿ ನೀವು ಇತ್ತಲಿಕ್ಕೆ ಬಂದೆಯವ ಅಂತಹ ಸತಿಯಾಗಿದ್ದಳು. 16 ವರ್ಷಕ್ಕೆ ತನ್ನ ತಂದೆ ತಾಯಿಗಳಿಗೆ ರಾಜ ತೊಂದರೆ ಕೊಟ್ಟಾನೋ ಅನ್ನುವಂಥ ಕಾರಣದಿಂದ, ಒಲ್ಲದ ಮನಸ್ಸಿನಿಂದ ಕೌಶಿಕನನ್ನು ಮದುವೆ ಆಗಿ ತನು ಮನೋಭಾವಗಳನ್ನು ಸಂಪೂರ್ಣವನ್ನ ಆಕೆ ಸರ್ವಸ್ವವನ್ನೇ ಚನ್ನಮಲ್ಲಿಕಾರ್ಜುನಿಗೆ ಧಾರೆ ಎರೆದು ಚನ್ನಮಲ್ಲಿಕಾರ್ಜುನನ್ನೇ ಮದುವೆ ಆಗಿ ಅನುಭವ ಮಂಟಪಕ್ಕೆ ಬಂದಿದ್ದಳು. ಅಲ್ಲವರು ಅಗ್ನಿ ಪರೀಕ್ಷೆಯನ್ನು ಮಾಡಿದ್ದರು. ಅಷ್ಟಕ್ಕೆ ಸುಮ್ಮನೆ ಕೊಡೋದಿಲ್ಲ ಅಲ್ಲವರು. ಮತ್ತೆ ಪ್ರಶ್ನೆಯನ್ನ, ಸುರಿಮಳೆಯನ್ನ ಕೇಳ್ತಾರೆ. ಅಷ್ಟಕ್ಕೆ ಸುಮ್ಮನೆ ಕೊಡೋದಿಲ್ಲ ಅವರು. ಮುಂದೆ ಕೇಳ್ತಾರ, ಆಕೆ ಸೀರೆಯನ್ನ ಬಿಚ್ಚಿ ಬೆತ್ತಲೆಯಾಗಿ ದಿಗಂಬರೆಯಾಗಿ ಕೂದಲುಗಳಿಂದ ಈ ದೇವನ ಮರೆಮಾಚ್ಕೊಂಡು ಬಂದಿರ್ತಾಳ. ಇವಾಗ ಕೇಳ್ತಾರ, ನಾನು ಕೌಶಿಕ್ ಮದುವೆ ಆಗಿದ್ದು ನಿಜ, ಆದ್ರೆ ಅವನು ಬೇಡ ಅಂತ ನನ್ನ ಗಂಡ ಚನ್ನಮಲ್ಲಿಕಾರ್ಜುನ ತಿಳ್ಕೊಂಡು ದೇಹದ ಹಂಗನ್ನು ತೊರೆದು ಕಾಯ ಭಾವವನ್ನು ಅಳೆದು ಜೀವಭಾವವನ್ನು ಅಳೆದು ಸೀರೆಯನ್ನು ಬಿಟ್ಟು ಕೇಶಾಂಬರಿಯಾಗಿ ಬಿದ್ದಿದ್ದೀನಿ ಅಂತ ಹೇಳಿದಾಗ ಅಲ್ಲನವರು ಕೇಳ್ತಾರೆ, ಮತ್ತೆ ಅಷ್ಟಕ್ಕೆ ಸುಮ್ಮನೆ ಕೊಡೋದಿಲ್ಲ ಅವರು. ತಪ್ಪು ಹೊರಟೆನೆಂಬುದು ಸತ್ಯವೇ? ತನು ಸೀರೆ ಎಳೆದು ನಿರ್ವಾಣವಾದಲ್ಲಿ, ಮನದ ಭ್ರಾಂತು ನಿಶ್ಚಯವಾದಲ್ಲಿ, ಕೇಶವೆಂಬ ಸೀರೆ ಅಂಗಕ್ಕೆ ಮರೆಯಾಯಿತು, ಅಪಮಾನವೆಂದು ಹರಿಯಿತ್ತು. ಇದು ನಮ್ಮ ಗುಹೇಶ್ವರ ಲಿಂಗಕ್ಕೆ ಸಲ್ಲದ ವೇಷ ಅಂತ ಹೇಳ್ತಾರೆ ಅಲ್ಲ. ನೀನೇನೋ ಸೀರೆಯನ್ನ ಬಿಟ್ಟು ಬಂದೆ, ನಿನಗೆ ಕಾಯಭಾವ ಜೀವಭಾವ ದೇಹಭಾವ ಅಳದಿರಬಹುದು, ಸೀರೆಯನ್ನ ಬಿಟ್ಟು ಬಂದೆ. ಆದ್ರೆ ಸೀರೆಯನ್ನ ಬಿಟ್ಟು ಬಂದ ಮೇಲೆ ದೇಹಭಾವ, ಈ ದೇಹದ ಮೇಲೆ ನನಗೆ ಮೋಹ ಇಲ್ಲ ಅಂತ ಹೇಳಕತ್ತಿಲ್ಲ ಅಕ್ಕ ಮಹಾದೇವಿ, ದೇಹದ ಮೇಲೆ ಮೋಹ ಇಲ್ಲ ಅಂತ ಹೇಳಕತ್ತಿಲ್ಲ. ಆದ್ರೆ ಈ ಕೂದಲನ್ನು ಯಾಕೆ ಮುಚ್ಚಿದೆ ಮತ್ತೆ? ಇನ್ನು ಲಜ್ಜೆಗೆಟ್ಟವಳು, ಲಜ್ಜೆಯನ್ನ ಮೀರಿ, ನಾಚಿಕೆಯನ್ನ ಮೀರಿ ಪರಮಾತ್ಮನನ್ನ ಕೂಡಿ, ಉಭಯ ಲಜ್ಜೆ ಹೇಳೋದಕ್ಕೆ ಪರಮಾತ್ಮನನ್ನ ಕೂಡಿ ದೇಹಭಾವವನ್ನು ಅಳೆದಾಕಿ ನೀನು ದೇಹಭಾವವನ್ನು ಅಳೆದು ಈ ದೇಹದ ಮೇಲೆ ಇರುವಂತಹ ಆಸೆಯನ್ನು ತೊರೆದು ಸೆರೆಯನ್ನೇ ಬಿಟ್ಟು ಬಂದಿನ ಅಂತ ಹೇಳ್ತೀಯಲ್ಲವಾ? ಮತ್ತೆ ಈ ಕೂದಲನ್ನ ಯಾಕೆ ಮುಚ್ಕೊಂಡಿದ್ದೀಯಾ? ಕೂದಲು ಮುಚ್ಕೊಂಡ್ರೆ ಮತ್ತೆ ನನಗಿನ್ನೂ ದೇಹದ ಮೇಲೆ ಇರುವ ಮೋಹ ಇನ್ನು ಹೋಗಿಲ್ಲ ಅಂತ ಆದಲ್ಲ. ಈ ವೇಷ ಏನಂತ ಅಂದ್ಬಿಡ್ತಾರಲ್ಲ, ಈ ವೇಷ ಗುಹೇಶ್ವರ ಲಿಂಗಕ್ಕೆ ಸಲ್ಲದು, ಇದನ್ನ ಭಗವಂತ ಒಪ್ಕೊಳ್ಳೋದಿಲ್ಲ, ಇದು ಗುಹೇಶ್ವರ ಲಿಂಗಕ್ಕೆ ಸಲ್ಲದ ವೇಷ ಅಂತ ಅಂದ್ಬಿಡ್ತಾರೆ. ಯಾವ ಅಕ್ಕ ಚನ್ನಮಲ್ಲಿಕಾರ್ಜುನ ನನಗೆ ಸರ್ವಸ್ವ ಅಂತ ತಿಳ್ಕೊಂಡು ಸೀರೆಯನ್ನ ಬಿಚ್ಚೊಗೆದು, ಉಡುಗೆಯನ್ನ ಬಿಚ್ಚೊಗೆದು, ಮುಡಿಯನ್ನ ಬಿಟ್ಟು ದಿಗಂಬರೆಯಾಗಿ ಬೆತ್ತಲೆಯಾಗಿ ಬಂದಿರ್ತಾಳೋ ಅಂತಹ ಅಕ್ಕನಿಗೆ ಎಂತಹ ಪರೀಕ್ಷೆ ಇದು? ವೇಷ ಅಂತ ಬಿಡ್ತಾರೆ, ನಾಟಕ ಅಂತ ಬಿಡ್ತಾರೆ ಅಲ್ಲವರು. ಆಗ ಅಕ್ಕನು ಅಷ್ಟೇ ಸಮರ್ಥವಾಗಿ ಉತ್ತರಿಸ್ತಾಳ. ಎಂತ ಅಕ್ಕ, ಫಲಪಕ್ವವಾಗಲ್ಲದೆ ಹೊರಗನ ಸಿಪ್ಪೆ ಒಪ್ಪಗೆಡದು, ಕಾಮನ ಮುದ್ರೆಯ ಕಂಡು ನಿಮಗೆ ನೋವಾದೆಂದು ಮುಚ್ಚಿದನು, ಕಾಡಬೇಡಿರನ್ನ ಚನ್ನ ಮಲ್ಲಿಕಾರ್ಜುನ ದೇವನ ಒಳಗಾದವಳ. ಫಲಪಕ್ವವಾಗದಲ್ಲದೆ ಸಿಪ್ಪೆ ಒಪ್ಪಗೆಡದು. ಈಗ ಒಂದು ಹಣ್ಣು ಇರ್ತದ, ಒಂದು ಕಾಯಿ ಹಣ್ಣಾಗ್ತದೆ, ಒಂದು ಮಾವಿನ ಕಾಯಿ ಹಸಿರು ಬಣ್ಣಕ್ಕಿದ್ದಾಗ ಹಣ್ಣಾಗ್ತದ, ಅದು ಹಣ್ಣು ಹಾಗೆದಂತ ಹೆಂಗೆ ಗೊತ್ತಾಗ್ತದ? ಒಂದು ಬಾಳೆ ಕಾಯಿ ಇರ್ತದ, ಬಾಳೆಕಾಯಿ ಕಾಯಿದಾಗ ಹಸಿರು ಕಲರ್ ಇರ್ತದ, ಹಣ್ಣಾದ್ಮೇಲೆ ಹಳದಿ ಆಗ್ತದ. ಮಾವಿನ ಹಣ್ಣು ಕಾಯಿದಾಗ ಹಸಿರು ಕಲರ್ ಇರ್ತದ, ಹಸಿರು ಬಣ್ಣ ಇರ್ತದ, ಹಣ್ಣಾದ್ಮೇಲೆ ಅದು ಹಳದಿ ಆಗ್ತದ, ಕೆಂಪಾಗ್ತದ. ಮೇಲಿನ ಸಿಪ್ಪೆ ಬಣ್ಣ ತಿರುಗಿದ್ರೆ ಹಣ್ಣಾಗ್ಯದಂತ ಗೊತ್ತಾಗ್ತದ. ಹಂಗ ನಾನು ಈ ದೇಹಭಾವವನ್ನು ತೊರೆದಿದ್ದೇನೆ, ಈ ಕಾಮಭಾವ ಅಳದ, ನನಗೆ ದೇಹದ ಮೇಲೆ ಆಸೆ ನನಗೆ ಹೋಗ್ಯದ, ನಿರ್ವಾಣ ಸ್ಥಿತಿಯಾಗಿದ್ದೀನಿ ನಾನು. ಸೀರೆಯನ್ನ ಬಿಟ್ಟು ಕೇಶವನ್ನೇ ಕೂದಲುಗಳನ್ನೇ ಮರೆಮಾಚಿಕೊಂಡು ಬಂದಿದ್ದೀನಿ. ಕಾರಣ ಏನಂದ್ರೆ ಕಾಮನ ಮುದ್ರೆಯ ಕಂಡು ನಿಮ್ಮ ಕಣ್ಗಳಿಗೆ ನೋವಾಗಿತ್ತೆಂದು. ಈ ಅಂಗಾಂಗಗಳನ್ನ ನೋಡಿದ್ರೆ, ಈ ದೇಹವನ್ನ, ನಗ್ನ ದೇಹವನ್ನ, ಬೆತ್ತಲೆ ದೇಹವನ್ನ ನೋಡಿದ್ರೆ
ನಿಮ್ಮ ಕಣ್ಣುಗಳಿಗೆ ನೋವಾಗಬಾರ್ದು. ನೀವು ಶರಣರಿದ್ದೀರಿ, ಮಹಾತ್ಮರಿದ್ದೀರಿ, ಮತ್ತು ಒಂದು ಕ್ಷಣ ನಿಮ್ಮ ಮನಸ್ಸು ಚಂಚಲ ಆಗಬಾರದು ಅಂತ ತಿಳ್ಕೊಂಡು, ಈ ಕಾಮನ ಮುದ್ರೆ ನಿಮ್ಮನ್ನ ಕಾಡಬಾರ್ದು ಅಂತ ತಿಳ್ಕೊಂಡು, ನಿಮ್ಮ ಕಣ್ಣುಗಳಿಗೆ ನೋವಾಗಬಾರ್ದು ಅಂತ ತಿಳ್ಕೊಂಡು ಈ ಕೇಶಗಳನ್ನ ಕೂದಲನ್ನು ಮುಚ್ಕೊಂಡು ಬಂದಿದ್ದೀನಿ. ನನ್ನನ್ನು ಕಾಡಬೇಡಿ, ಹೆಚ್ಚಿನ ಕೇಳಬೇಕು. ಕಾಡಬೇಡಿ ನನ್ನನ್ನು ನನ್ನ ಕಾಡಬೇಡಿ. ನಾನು ಯಾಕೆ ಕಾಡ್ತೀನಿ? ಮುಚ್ಕೊಂಡು ಬಂದೀನಿ. ನಿಮ್ಮ ಕಣ್ಣುಗಳಿಗೆ ನೋವಾಗಬಾರ್ದು ಅಂತ ಮುಚ್ಕೊಂಡು ಬಂದೀನಿ. ಕಾಡಬೇಡಿ ನನ್ನ ಅಣ್ಣಗಳಿರ. ಚನ್ನಮಲ್ಲಿಕಾರ್ಜುನ ದೇವರ ಒಳಗಾದವಳ. ಚನ್ನಮಲ್ಲಿಕಾರ್ಜುನ ಒಳಗಡೆ ನನ್ನ ಲಿಂಗೈಕ್ಯ ಹಾಕ್ಬಿಟ್ಟಿದ್ದೀನಿ. ಚನ್ನಮಲ್ಲಿಕಾರ್ಜುನ ಜೊತೆಗೆ ಒಂದಾಗ್ಬಿಟ್ಟಿದ್ದೀನಿ. ಅಂಥವಳಿಗೆ ಈ ಸೀರೆ ಉಡ್ಕೊಂಡು ಬಂದ್ರೇನು, ಸೀರೆ ಬಿಟ್ಟು ಬಂದ್ರೇನು, ಎಲ್ಲವನ್ನ ಮೋಹವನ್ನು ತೊಳೆದು ಬಂದೀನಿ. ಬೆತ್ತಲೆಯಾಗಿ ಬಂದೀನಿ. ಬೆತ್ತಲೆಯ ಬಂದ್ರು ಯಾಕಂತ ಕೇಳ್ತಾ ಇದ್ರಲ್ಲ, ನಿಮ್ಮ ಕಣ್ಣುಗಳಿಗೆ ನೋವಾಗಬಾರ್ದು. ಈ ಅಂಗವನ್ನು, ದೇಹವನ್ನು ಹಾಗೆ ತೋರಿಸಿದ್ರೆ ನಿಮ್ಮ ಕಣ್ಣುಗಳಿಗೆ ನೋವಾಗಬಾರ್ದು ಅಂತ ತಿಳ್ಕೊಂಡು, ನಿಮ್ಮ ಕಣ್ಣುಗಳು ಮತ್ತೆ ನಿಮ್ಮ ಮನಸ್ಸು ಒಂದು ಕ್ಷಣ ಚಂಚಲ ಆಗಬಾರ್ದು ಅಂತ ತಿಳ್ಕೊಂಡು ಮುಚ್ಕೊಂಡು ಬಂದೀನಿ ಪ್ರಭುಗಳೇ ಅಂತ ಸಮರ್ಥವಾಗಿ ಉತ್ತರ ಕೊಡ್ತಾಳ ಅಕ್ಕ. ಅಲ್ಲೂ ಅಷ್ಟಕ್ಕೆ ಸುಮ್ಮನಾಗುವುದಿಲ್ಲ. ಮತ್ತೆ ಪ್ರಶ್ನೆಗಳ ಸುರಿಮಳೆ, ಬಹಳಷ್ಟು ಪ್ರಶ್ನೆಗಳು ಕೇಳ್ತಾರ ಅವರು. ಅದಕ್ಕಷ್ಟೇ ತಕ್ಕನಾಗಿ ಅಕ್ಕ ಮಹಾದೇವಿ ಉತ್ತರವನ್ನು ಕೊಡ್ತಾಳ. ಮತ್ತೆ ಕೇಳ್ತಾಳ ಅಕ್ಕ ಮಹಾದೇವಿ, ಯಾವಾಗ ಕಾಡಬೇಡಿ ನನ್ನ ಚನ್ನಮಲ್ಲಿಕಾರ್ಜುನ ದೇವನ ಒಳಗಾದವಳ ಅಂತ. ಒಳಗಾದವಳ ಅಂದ್ರೆ ಚನ್ನಮಲ್ಲಿಕಾರ್ಜುನನಲ್ಲಿ ಕೂಡಿದವಳ ಅಂತ, ಬೆರೆತವಳ ಅಂತ. ಹಂಗ ಒಳಗಾದವಳ ಅಂತ ಕೇಳಿದಾಗ ಅಲ್ಲಮರ ಕೇಳ್ತಾರ, ನೀ ದೇವರೊಳಗೋ ದೇವರು ನಿನ್ನೊಳಗೋ ಎಂಬ ಠಾವಣರಿಗೆ. ನೀ ದೇವರೊಳಗೋ ದೇವರು ನಿನ್ನೊಳಗೋ ಎಂಬ ಠಾವಣರಿಗೆ. ಸಿಪ್ಪೆ ಒಪ್ಪಗೆಟ್ಟಾಗ ಹಣ್ಣಿನ ರಸ ಕೊಳಕಾಯಿತ್ತು. ಇದು ಗುಹೇಶ್ವರ ನಪ್ಪದ ಮಾತು ಅಂತ ನೀ ಕೇಳ್ತಾ ಇದೆಯಲ್ಲ. ನೀ ಹೇಳ್ತಾ ದೇವರ ಒಳಗಾದವಳು ಅಂತ ಹೇಳ್ಬಿಟ್ಟಿದೆಯಲ್ಲ, ದೇವರಿಗೆ ಸಮರ್ಪಣೆ ಮಾಡ್ಕೊಂಡವಳು ಅಂತ ಹೇಳ್ತಾ ಇದೆಯಲ್ಲ. ಇಷ್ಟು ದೂರ ಬಂದಿಯಲ್ಲ ಬೆತ್ತಲೆಯಾಗಿ. ಅವ್ರು ಕೇಳಿದ ಹಿಂಗಿರ್ತದೆ. ನಿಮ್ಗೆ ಸಾಮಾನ್ಯವಾಗಿ ಸರಳವಾಗಿ ಹೇಳ್ಬೇಕಂದ್ರೆ, ನಿನಗೆ ದಾರಿ ಒಳಗೆ ಹಣ್ಣಿಗೆ ಒಂದು ಕಾಯಿ ಹಣ್ಣಾದ್ಮೇಲೆ ಅದಕ್ಕೆ ನೊಣ ನರ್ಜುಗಳು ಬಂದು ಕೂಡೋದು ಸಹಜ, ಹೌದಲ್ಲ? ಹಣ್ಣಾದ್ಮೇಲೆ ಅದಕ್ಕೆ ನೊಣಗಳು ಬಂದು ಕೊಡ್ತಾವ, ನರ್ಜುಗಳು ಗೊತ್ತಾಗ್ತದೆ, ಹುಳುಗಳು ಬಂದು ಕೊಡ್ತಾವ. ಹಂಗ ದಾರಿ ಒಳಗೆ ಬಂದಾಗ ನೀನು ಪಕ್ವಾಗ್ಬಿಟ್ಟಿದ್ದೀಯ, ಹಣ್ಣಾಗ್ಬಿಟ್ಟಿದ್ದೀಯಾ. ನೀ ಹಣ್ಣಾಗ್ಬಿಟ್ಟಿದ್ದೀಯಾ ಅಕ್ಕ ಮಹಾದೇವಿ. ನೀನು ದಾರಿ ಒಳಗೆ ಬರುವಾಗ ನಿನ್ನ ಮೇಲೆ ನರಚುಗಳು ಬಂದು ಕೂಡಲಿ ಅನ್ನುವಂಥ ಪ್ರಶ್ನೆಯನ್ನು ಅಲ್ಲವರು ಕೇಳ್ತಾ ಇರೋದು. ಎಂತಹ ಕಠೋರ ಪ್ರಶ್ನೆ. ಒಂದು ಕ್ಷಣ ಅನುಭವ ಮಂಟಪ ದಿಗ್ಭ್ರಮೆಗೊಂಡಿತ್ತು. ಎಲ್ಲ ಶರಣರು ನಿಬ್ಬೆರಗಾಗಿ ನೋಡ್ತಾ ಇದ್ರು ಅಲ್ಲವರನ್ನ. ಏನ್ ಪ್ರಶ್ನೆ ಇದು? ಯಾವೊಬ್ಬ ಸ್ತ್ರೀಗೂ ಕೇಳಬಾರ್ದಾಗಿತ್ತು. ಒಬ್ಬ ಸಾಮಾನ್ಯ ಸ್ತ್ರೀಗೂ ಕೇಳಬಾರ್ದಂತ ಪ್ರಶ್ನೆಯನ್ನ ವೈರಾಗ್ಯ ನದಿ ಅಂತ ಅನಿಸ್ಕೊಂಡಿರುವಂತ ಅಕ್ಕನಿಗೆ ಅಲ್ಲಮರು ಕೇಳಿಬಿಟ್ಟಿದ್ರು. ಅಕ್ಕ ಅಂತರವಾಗ, ಕಾಯ ಕರ್ರನೆ ಕಂದಿದಡೇನಯ್ಯ, ಕಾಯ ಮಿರನೆ ಮಿಂಚಿದಡೇನಯ್ಯ. ಅಂತರಂಗ ಆತ್ಮ ಶುದ್ಧವಾಗಿ ಚನ್ನಮಲ್ಲಿಕಾರ್ಜುನನ ಒಲಿದ ಕಾಯ ಹೇಗಿದ್ದಡೇನಯ್ಯ ಅಂತ ಹೇಳ್ತಾರೆ. ಎಂತ ಅದ್ಭುತ ಮಾತು ನೋಡಿ. ಒಂದು ಸಾರ್ತಿ ಈ ಕಾಯವನ್ನ, ದೇಹವನ್ನ ನಾನು ಸಮರ್ಪಣೆ ಮಾಡಿಬಿಟ್ಟಿನಿ ದೇವರಿಗೆ. ಈ ಹಣ್ಣದ ನೀವು ಇಲ್ಲಿ ಎಡಿ ತಗೊಂಡ್ ಬಂದಿರಿ. ಎಡಿ ತಗೊಂಡ್ ಬರುವಾಗ ಮಾತ್ರ ಅದು ಪದಾರ್ಥ. ನೀವು ಮನೆಯೊಳಗೆ ಊಟ ಮಾಡಕತ್ರ ಅದು ಸ್ವಲ್ಪ ಉಪ್ಪು ಹುಳಿ ಖಾರ ಏನಾದ್ರೂ ಕಮ್ಮು ಅದು ಹೆಚ್ಚಾದ್ರೆ ಕಮ್ಮಾಗದ ಹೆಚ್ಚಾಗದ ಅಂತ ಹೇಳ್ತೀರಿ. ಇಲ್ಲಿ ಮಠಕ್ಕೆ ಬಂದಾಗ ಏನಾದ್ರೂ ಅಡುಗೆಯನ್ನು ನೀವು ಪ್ರಸಾದವನ್ನು ತಗೊಂಡ್ರ ಇಲ್ಲಿ ಬಂದು ಎಡಿ ಮಾಡ್ತೀರಿ. ಎಡಿ ಅದನ್ನು ತಗೊಳ್ತೀರಿ. ಸ್ವಲ್ಪ ಹೆಚ್ಚು ಖಾರ ಉಪ್ಪು ಹೆಚ್ಚು ಕಮ್ಮ ಆದ್ರೂ ಅದಕ್ಕೆ ನೀವು ಹೆಸರು ಇಡೋದಿಲ್ಲ, ಅದು ಪ್ರಸಾದ ಅಂತ ತಿಳ್ಕೊಂಡು ಭಾವಿಸ್ಕೊಂಡು ಸೇವನೆ ಮಾಡ್ತೀರಿ, ಹೌದಲ್ಲ? ಹಂಗ ಈ ಕಾಯಿ ಅನ್ನೋದು ಪ್ರಸಾದ ಕಾಯಿ ಆಗ್ಬಿಟ್ಟದ. ಯಾವಾಗ ಚನ್ನಮಲ್ಲಿಕಾರ್ಜುನಿಗೆ ತನ್ನ ದೇಹವನ್ನು ಒಪ್ಪಿಸ್ಬಿಟ್ಟ ಅಕ್ಕ, ಒಪ್ಪಿಸಿ ಪ್ರಸಾದ ಕಾಯ ಆಗಿಬಿಟ್ಟದ. ಆ ಕಾಯದ ಮೇಲೆ ನೊಣಗಳು ನರ್ಜುಗಳು ಕುತ್ಕೊಂಡ್ರು. ಏನೂ ವ್ಯತ್ಯಾಸ ಆಗೋದಿಲ್ಲ. ಈ ಕಾಯ ಕರ್ರನೆ ಕಂದಿದಡೇನು, ಈ ಬಿಸಿಲಿಗೆ ಕಾಯ ಕರ್ರನೆ ಕಂದಿದಡೇನು, ಕಾಯ ಬಳಪ ಹೊಳಿತಾ ಇದ್ದಡೇನು. ಕಾಯ ಈ ಹೊರಗಿನ ಬಾಹ್ಯ ಕಾಯ ಮುಖ್ಯ ಅಲ್ಲ. ನನ್ನ ಅಂತರಂಗ ಶುದ್ಧವಾಗಿ ಚನ್ನಮಲ್ಲಿಕಾರ್ಜುನ ವರದಾನ ಈ ಕಾಯಕ್ಕೆ. ಈ ಕಾಯವನ್ನ ದೇವರಿಗೆ ಸಮರ್ಪಣೆ ಮಾಡಿ ಪ್ರಸಾದ ಕಾಯ ಆಗ್ಯದ. ಈ ಕಾಯ ದೇಹ ಪ್ರಸಾದ ಆಗ್ಯದ. ಇದಕ್ಕೆ ನೊಣಗಳು ಕೂತರು ಏನೂ ವ್ಯತ್ಯಾಸ ಆಗೋದಿಲ್ಲ, ನರ್ಜುಗಳು ಕೂತ್ಕೊಂಡ್ರು ವ್ಯತ್ಯಾಸ ಆಗೋದಿಲ್ಲ. ಚನ್ನಮಲ್ಲಿಕಾರ್ಜುನ ಒಲಿದ ಕಾಯ ಹೇಗಿದ್ದಡೇನಯ್ಯ. ನೊಣ ನರ್ಜುಗಳು ಕೂತ್ಕೊಂಡ್ರು ಅದಕ್ಕೆ ಏನು ವ್ಯತ್ಯಾಸ ಆಗೋದಿಲ್ಲ ಅಂತ ಅಕ್ಕ ಪ್ರಶ್ನೆ, ಅಲ್ಲವರ ಪ್ರಶ್ನೆಗೆ ಅಕ್ಕ ಉತ್ತರ ಕೊಟ್ಟಾಗ ಬಲೆ ಬೆಲೆ ಅಂತಾರೆ ಎಲ್ಲ ಶರಣರು. ತಲೆಬಾಗಿ ಕೈ ಮುಗಿತಾರ ಅಕ್ಕನಿಗೆ. ಅಷ್ಟಕ್ಕೆ ಸುಮ್ಮನೆ ಕೊಡೋದಿಲ್ಲ. ಅಲ್ಲಮರು ಪ್ರಶ್ನೆಗಳು, ಹತ್ತಾರು ಪ್ರಶ್ನೆಗಳನ್ನ ಕೇಳ್ತಾರ. ಕೊನೆಗೆ ಅಲ್ಲಮರು ಎಲ್ಲ ತಮ್ಮ ಪ್ರಶ್ನೆಗಳ ಮುಗಿದ ಮೇಲೆ ಬರ್ತಾರ. ಈಗ ಹಂಗೆ ಭಕ್ತ ಮಹೇಶ ಪ್ರಸಾದ ಪ್ರಾಣಲಿಂಗ ಶರಣ ಐಕ್ಯ ಸ್ಥಳವನ್ನು ಏರಿ ಶೂನ್ಯ ಸಿಂಹಾಸನದಲ್ಲಿ ಮೇಲೆ ಕುತ್ಕೊಂಡಿದ್ದಂಥ ಅಲ್ಲಮರು ಎತ್ತು ನಿಂತ್ಕೊಳ್ತಾರ. ಎತ್ತು ನಿಂತ್ಕೊಂಡ ತಕ್ಷಣ ಎಲ್ಲ ಶರಣರು ಮತ್ತೆ ಎತ್ತು ನಿಂತ್ಕೊಳ್ತಾರ. ಎತ್ತು ನಿಂತ್ಕೊಂಡು ಬಡ ಕೆಳಗಿಳಿದು ಬರ್ತಾರ. ಕೆಳಗಿಳಿದು ಬಂದು
ಮಹಾದೇವಿಯಕ್ಕ ಶ್ರೀಪಾದಗಳಿಗೆ ನಮೋ ನಮಃ ಅಂತಿರ್ತೇನೆ ಅಂತ ಹೇಳಿ ಸಾಷ್ಟಾಂಗ ನಮಸ್ಕಾರ ಅಲ್ಲಮ ಪ್ರಭುದೇವರ ಅಕ್ಕನಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿಬಿಡ್ತಾರೆ. ಆಕೆ ನಿಲುವನ್ನು ಕಂಡು, ಆಕೆ ವಿರಾಗ್ಯದ ಎತ್ತರದ ಮಟ್ಟವನ್ನು ಕಂಡು ಮಹಾದೇವಿಯಕ್ಕಗಳ ಶ್ರೀಪಾದಕ್ಕೆ ಯಾರು ಜ್ಞಾನದ ಭಂಡಾರಿಯಾಗಿದ್ದರು, ಯಾರು ಮಾಯೆಯನ್ನ ಮೀರಿದ ಮಹಾಂತ ಮಾಯಾಕುಲಾಲ ಅಂತ ಅನಿಸ್ಕೊಂಡಿದ್ರು, ಅಂತಹ ಹಿರಿಯ ಆ ಶರಣರಲ್ಲಿ ಹಿರಿಯರಾಗಿರುವಂತಹ ಹಿರಿಯ ಜೀವ ಅಲ್ಲಮ ಅಕ್ಕ ಮಹಾದೇವಿ ಸಾಷ್ಟಾಂಗ ನಮಸ್ಕಾರ ಹಾಕಿಬಿಡ್ತಾರ. ಅಲ್ಲದವರೆಲ್ಲರೂ ಅಕ್ಕ ಮಹಾದೇವಿ ನಮಸ್ಕಾರ ಮಾಡ್ತಾರೆ. ಅವಾಗ ಅಲ್ಲೇ ಇದ್ದಂತಹ ಸೊಲ್ಲಾಪುರದ ಸಿದ್ದರಾಮೇಶ್ವರರು ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಕಸಿಯಲ್ಲ, ಹೆಣ್ಣು ಮಾಯೆ ಇಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಹೇಳಿಬಿಡ್ತಾರೆ. ಯಾವ ಶತಶತಮಾನಗಳಿಂದ ಹೆಣ್ಣನ್ನ ಬರೀ ಹೆರಿಗೆಯ ಮಕ್ಕಳನ್ನು ಹುಟ್ಟಿಸುವ ಯಂತ್ರಗಳನ್ನಂತ ಭಾವಿಸಲಾಗಿತ್ತು. ಗಂಡ ಸತ್ರ ಗಂಡನ ಚಿತೆಯಲ್ಲೇ ಹೆಣ್ಣನ್ನ ದುಗಿಸ್ಬಿಡ್ತಿದ್ರು. ನೀನು ಅದರಲ್ಲಿ ಗಂಡ ಸತ್ರ ಬದುಕು ಹಕ್ಕು ಕೂಡ ಇರಲಿಲ್ಲ. ಬದುಕಿದ್ರು, ಬೆಳೆಯನ್ನ ಹೊಡಿತಿದ್ರು, ಕುಂಕುಮ ಅಳತಿದ್ರು, ಮಾಂಗಲ್ಯ ಭಾಗ್ಯವನ್ನು ಕಸ್ಕೊಳ್ತಿದ್ರು, ಮೂಲ ಗುಂಪು ಮಾಡಿಬಿಡ್ತಿದ್ರು ಹೆಣ್ಣಿಗೆ. ಆದರೆ ಅನುಭವ ಮಂಟಪದಲ್ಲಿ ಇದ್ದಂತಹ ಹೆಣ್ಣು ಮಕ್ಕಳು ಹೇಗಿದ್ರು ನೋಡಿ. ಅಕ್ಕನಂತಹ ಅದ್ಭುತ ಮಹಿಳೆಯನ್ನ ಕೊಟ್ಟಂತ ಶ್ರೇಯಸ್ಸು ಈ ನಾಡಿಗೆ ಸಲ್ತದೆ. ಅಕ್ಕನಂತಹ ಅದ್ಭುತ ಕನ್ನಡದ ಸಾಹಿತ್ಯಕ್ಕೆ ಮೊದಲ ವಚನಕಾರ್ತಿ, ಮೊದಲ ಕವಿತ್ರಿ ಅಂತ ಕರೆಸ್ಕೊಳ್ತಾರ ಅಕ್ಕ ಮಹಾದೇವಿನ ಮೊದಲು. ಈಗಿನ ಬಹಳಷ್ಟು ಜನ ಮಹಿಳೆಯರು ಈಗ ಇಡೀ ಜಗತ್ತಿನಲ್ಲಿ, ಇಡೀ ಭಾರತದಲ್ಲಿ, ಇಡೀ ಕನ್ನಡ ನಾಡಿನಲ್ಲಿ ಬಹಳಷ್ಟು ಜನ ಕವಿತ್ರಿಯರು, ಕವಿಗಳಂದ್ರೆ ಗಂಡ್ಮಕ್ಳು, ಕವಿತ್ರಿ ಅಂದ್ರೆ ಕವಿಗಳಲ್ಲಿ ಹೆಣ್ಮಕ್ಳಿಗೆ ಕವಿತ್ರಿ ಅಂತ ಕರೀತಾರೆ. ಸಾಹಿತ್ಯವನ್ನು ರಚನೆ ಮಾಡೋರು ಬಹಳಷ್ಟು ಜನ ಹುಡ್ಕೊಂಡಾರ, ಅದಾರ ಬಹಳ ಅದ್ಭುತ ಸಾಹಿತ್ಯವನ್ನು ರಚನೆ ಮಾಡ್ತಾರ. ಆದರೆ ಮೊದಲಿಗೆ ಕನ್ನಡದಲ್ಲಿ ಸಾಹಿತ್ಯವನ್ನು ರಚನೆ ಮಾಡಿದ್ದು ಅಕ್ಕ ಮಹಾದೇವಿ ತನ್ನ ವಚನಗಳ ಮೂಲಕ. ಅಷ್ಟು ಅದ್ಭುತವಾಗಿ ವಚನ ರಚನೆ ಮಾಡಿದರು. ಬಹಳ ಅದ್ಭುತವಾಗಿ ಜೀವನವನ್ನು ಸಾಗಿಸಿದರು. ಕಲ್ಯಾಣದೊಳಗಡೆ ಶರಣರ ಸಂಘದಲ್ಲಿದ್ದು ನಿತ್ಯ ಮುಕ್ತರಾಗಿ ಬಂದಿದ್ದವರು. ಅಷ್ಟು ಅದ್ಭುತ ವಚನ ರಚನೆ ಮಾಡಿದರು. ಹೇಗ ಆ ಅಕ್ಕನ ವಚನಗಳು ಕೇಳಿದ್ರೆ ನೋಡಿದ್ರೆ ಮೈ ಮನಗಳು ತುಂಬಿ ಬರ್ತಾವ, ಬಹಳಷ್ಟು ಆನಂದ ಆಗ್ತದೆ. ಅದಕ್ಕೆ ಹೇಳ್ತಾರೆ ನೋಡಿ, ಒಂದು ವಚನದಲ್ಲಿ ಹೇಳ್ತಾರೆ, ಆದ್ಯರ 60 ವಚನಕ್ಕೆ ದನ್ನಾಯಕರ 40 ವಚನ, ದನ್ನಾಯಕರ 40 ವಚನಕ್ಕೆ ಪ್ರಭುದೇವರ 20 ವಚನ, ಪ್ರಭುದೇವರ 20 ವಚನಕ್ಕೆ ಅಜಗಣ್ಣನ 10 ವಚನ, ಅಜಗಣ್ಣನ 10 ವಚನಕ್ಕೆ ಮಹಾದೇವಿ ಅಕ್ಕಗಳ 1 ವಚನ ನಿರ್ವಚನ ಕಾಣ ಕಪಿಲ ಸಿದ್ಧ ಮಲ್ಲಿಕ ಕೂಡಲ ಸಂಗಯ್ಯನಲ್ಲಿ 1 ವಚನ ನಿರ್ವಚನ ಕಾಣ ಸಿದ್ದರಾಮಯ್ಯ ಅಂತೇಳಿ. ಅಂದ್ರೆ ಆದ್ಯರ ಅಂತಂದ್ರೆ ಬಸವಣ್ಣವರಿಗಿಂತ ಹಿರಿಯ ಶರಣರಿದ್ದರಲ್ಲ ಅವರೆಲ್ಲ ಆದ್ಯರು. ಅವರ 60 ವಚನಗಳಿಗೆ ದನ್ನಾಯಕ ಅಂದ್ರೆ ಬಸವಣ್ಣ, ದನ್ನಾಯಕ ಅಂದ್ರೆ ಆ ಗುಂಪಿಗೆ ನಾಯಕ ಬಸವಣ್ಣವರಾಗಿದ್ದರು. ಆ ಬಸವಣ್ಣನವರ 40 ವಚನ ಸಮ ಆಗ್ತಿತ್ತು. ಬಸವಣ್ಣವರ 40 ವಚನಕ್ಕೆ ಅಲ್ಲಮ ಪ್ರಭುದೇವರ 20 ವಚನ ಸರಿಸಾಟಿ ಆಗ್ತಿತ್ತು. ಅಲ್ಲಮ ಪ್ರಭುಗಳ 20 ವಚನಕ್ಕೆ ಅಜಗಣ್ಣನವರ 10 ವಚನ ಸರಿಸಾಟಿ ಆಗ್ತಾ ಇತ್ತು. ಅಜಗಣ್ಣನವರ 10 ವಚನಕ್ಕೆ ಮಹಾದೇವಿ ಅಕ್ಕರ ಒಂದೇ 1 ವಚನ ಸರಿಸಾಟಿ ಆಗ್ತಾ ಇತ್ತು, ನಿರ್ವಚನ ಕಾಣ. ಅಷ್ಟು ಅದ್ಭುತ ವಚನಗಳನ್ನು ಬರೆದವರು. ಅವರ ವಚನಗಳಿಂದ ನಾವು ಚಿಂತನೆ ಮಾಡಬಹುದಾಗಿತ್ತು, ಹೆಚ್ಚಿನ ಸಮಯ ಇಲ್ಲ ನಮಗೆ. ಹಾಗಾಗಿ ಅನುಭವ ಮಂಟಪದಲ್ಲಿ ಶರಣರ ಸಂಘದಲ್ಲಿ ಅದ್ಭುತವಾಗಿ ಕಾಲವನ್ನು ಕಳೀತಾರ. ಸದಾ ಭಗವಂತನ ನೆನಪಿನಲ್ಲಿ ಚನ್ನಮಲ್ಲಿಕಾರ್ಜುನನೇ ಗಂಡ ಅಂತ ಭಾವಿಸಿಕೊಂಡು ನಿತ್ಯ ಮುಕ್ತರಾಗಿ ಬದುಕ್ತಿರ್ತಾರ. ಅಲ್ಲಮರಿಗೆ ಗೊತ್ತಾಗ್ತದೆ ಕಲ್ಯಾಣದಲ್ಲಿ ಕ್ರಾಂತಿ ಆಗ್ತದೆ, ಕಲ್ಯಾಣ ಹಾಳಾಗಿ ಹೋಗ್ತದೆ, ಕಲ್ಯಾಣ ಕಟುಕರ ಬೀದಿ ಆಗ್ತದೆ, ಶರಣರ ಮಾರಣ ಹೋಮ ನಡೀತದಂತ ಆ ದಿವ್ಯಜ್ಞಾನಿಯಾಗಿರುತ್ತ ಅಲ್ಲಮರಿಗೆ ಗೊತ್ತಾಗ್ತದೆ. ಬಸವಣ್ಣವರಿಗೆ ಅವರು ಎಚ್ಚರಿಸ್ತಾರೆ, ಮುಂದೆ ಬಹಳ ದೊಡ್ಡ ಕ್ರಾಂತಿ ಆಗ್ತದೆ ಇಲ್ಲಿ ಬಸವಣ್ಣ, ನೀವು ನಡೀಲಿಲ್ಲ ಅಂತ ಹೇಳಿ. ನಾನು ಕದಲಿಗೆ ಹೋಗ್ತೇನೆ ಅಂತ ಹೇಳಿ ಅಲ್ಲಮರು ಕದಲಿಗೆ ಹೊರಡ್ತಾರ. ಅವ್ರ ಹಿಂದೆ ಅಕ್ಕನು ಕೂಡ ಶ್ರೀಶೈಲಕ್ಕೆ, ಕದಲಿ ಅಂದ್ರೆ ಶ್ರೀಶೈಲದಾಗ ಅದು, ಶ್ರೀಶೈಲಕ್ಕೆ ಹೊರಡ್ತಾರ. ಮೊದಲು ಅಲ್ಲಮ ಹೋಗ್ತಾರ, ಅದರ ಹಿಂದೆನೆ ಅಕ್ಕನು ಕೂಡ ಕಲ್ಯಾಣವನ್ನು ತೊರೆದು ಶ್ರೀಶೈಲದ ಮಲ್ಲಿಕಾರ್ಜುನ ಅವರ ಆರಾಧನೆ ಆಗಿತ್ತು. ಚನ್ನ ಮಲ್ಲಿಕಾರ್ಜುನ ಇಲ್ಲ, ನಾನು ಶ್ರೀಶೈಲದೊಳಗಿದ್ದ. ಚನ್ನ ಮಲ್ಲಿಕಾರ್ಜುನ ನೋಡಬೇಕು, ಕಾಣಬೇಕು ಅಂತ ತಿಳ್ಕೊಂಡು ಹಕ್ಕ ಹೊರಡ್ತಾರ. ಮತ್ತೆ ಆಕೆಗೆ ಹೇಗೆ ಉಡುತಲೆಯಿಂದ ಕಲ್ಯಾಣಕ್ಕೆ ಕಾಡಿನ ಮಾರ್ಗದಲ್ಲಿ ಬಂದಿದ್ದು, ಮತ್ತೆ ಅದೇ ಪರಿಸ್ಥಿತಿ. ಹೊರಟ್ಲು ಅಕ್ಕ ಕದಲಿಗೆ. ಹೋಗುವಾಗ ಆಕೆ ಒಂದೇ ಆಸೆ, ಮನಸ್ಸಿನ ತುಂಬ ಒಂದೇ ಆಸೆ, ಒಂದೇ ಭಾವ, ಚನ್ನ ಮಲ್ಲಿಕಾರ್ಜುನನ್ನು ಕಾಣಬೇಕು, ಚನ್ನ ಮಲ್ಲಿಕಾರ್ಜುನನ್ನು ನೋಡಬೇಕು, ಅವನ ದರ್ಶನ ಮಾಡಬೇಕು, ಅವನನ್ನು ಕೂಡಬೇಕು, ಇದೊಂದೇ ಚಿಂತೆಗೆ. ಮತ್ತ ಹೋಗೋ ಮಾರ್ಗದಲ್ಲಿ ಕಾಡಿನ ಮಧ್ಯದಲ್ಲಿ ಹಸಿವಾದ್ರೆ ಊಟ ಮಾಡಿದ್ರೆ ಮತ್ತೆ ಎಲ್ಲಿ ದೇಹ ವಿಕಾರ ಆಗ್ತದೆ ಅಂತ ತಿಳ್ಕೊಂಡು, ಹಸಿವಾದ್ರೆ ಮತ್ತೆ ಊಟ ಮಾಡ್ಬೇಕಾಗ್ತದೆ, ಊಟ ಮಾಡಿದ್ರೆ ನಿದ್ರೆ ಬರ್ತದೆ, ನಿದ್ರೆ ಮಾಡಿದ್ರೆ ಚನ್ನ ಮಲ್ಲಿಕಾರ್ಜುನ ನೆನೆಸ್ಲಿಕ್ಕೆ ಆಗೋದಿಲ್ಲ, ಭಗವಂತನ ಪೂಜೆ ಮಾಡ್ಲಿಕ್ಕೆ ಆಗೋದಿಲ್ಲ, ದೇವರನ್ನ ಕೂಡ್ಲಿಕ್ಕೆ ಆಗೋದಿಲ್ಲ ಅಂತ ಯಾಕೆ ಹೇಳ್ತಾಳ. ಮನೆ ಮನೆಗೆ ಹೋಗಿ ಬೇಡುವಂತೆ ಮಾಡು,
ಬೇಡಿದಡೆ ಅವರಿಕ್ಕದಂತೆ ಮಾಡು, ಅವರು ಇಕ್ಕಿದಡೆ ನೆಲಕ್ಕೆ ಬೀಳುವಂತೆ ಮಾಡು, ನೆಲಕ್ಕೆ ಬಿದ್ದಾಗ ನಾನು ಎತ್ತಿಕೊಂಬುವಂತೆ ಮಾಡು, ನಾನು ಎತ್ತಿಕೊಳ್ಳುವುದಕ್ಕಿಂತ ಮುನ್ನ ಶುನಕನೆತ್ತಿಕೊಳ್ಳುವಂತೆ ಮಾಡು ಚನ್ನಮಲ್ಲಿಕಾರ್ಜುನ ಅಂತ ಹೇಳ್ತಾರೆ. ಏನು ಅದ್ಭುತ ವಚನ ಇದೆ. ನಾನು ಎಲ್ಲಿ ಮತ್ತೆ ಚನ್ನಮಲ್ಲಿಕಾರ್ಜುನ ಕಾಣ್ಲಿಕ್ಕೆ ಅಂತ ಹೋಗ್ತಾ ಇದ್ದೀನಿ, ಮಾರ್ಗ ಮೊದಲು ಹೋಗುವಾಗ ಹಸಿವಾದ್ರೆ ಊಟ ಮಾಡ್ತೀನಿ, ಹೆಚ್ಚಿಗೆ ಊಟ ಹೆಚ್ಚಿಗೆ ಆದ್ರೆ ನನಗೆ ನಿದ್ರೆ ತೃಷಗಳು ಬರ್ತಾವ, ಈ ನಿದ್ರೆ ತೃಷ ಹಸಿವು ಅನ್ನೋದ್ರಲ್ಲಿ ನಾನು ಇಲ್ಲೇ ಪ್ರತಿ ಸಾಯಬಾರ್ದು, ಇವು ಹೆಚ್ಚಾದ್ರೆ ನಾನು ಚನ್ನಮಲ್ಲಿಕಾರ್ಜುನ ಉಳಿಸ್ಕೊಳ್ಳಿಕ್ಕೆ ಆಗೋದಿಲ್ಲ, ಹಾಗಾಗಿ ನನಗೆ ಊಟ ಸಿಗಲಂಗ ಮಾಡು, ಹಸಿವಾದ್ರೂ ಕೂಡ ನನಗೆ ಊಟ ಸಿಗಲಂಗ ಮಾಡು, ಮತ್ತು ಮನೆಗೆ ಹೋಗಿ ಭಿಕ್ಷೆಯನ್ನು ಎತ್ತು ಹಾಗೆ ಮಾಡು. ಆ ಮನೆಯವರು ಯಾರೋ ಭಿಕ್ಷೆಗೆ ಬಂದಾರ ಅಂತ ಹೇಳಿ ಭಿಕ್ಷೆ ಕೊಟ್ಟದಂತಹ ರೊಟ್ಟಿ ಕೆಳಗೆ ಬೀಳುವ ಹಾಗೆ ಮಾಡು. ಕೆಳಗೆ ಬಿದ್ದಾಗ ಅದನ್ನ ಮತ್ತೆ ಮಾನವ ಸಹಜ ಗುಣಗಳು ಹಸಿವಾಗ್ತದ, ಕೆಳಗೆ ಬಿದ್ದರೆ ಎತ್ಕೋಬೇಕಂತ ಅನಿಸ್ತದ, ತಿನ್ಬೇಕಂತ ಹಸಿವಾಗ್ತದಲ್ಲ, ಅದನ್ನ ಕೆಳಗೆ ಬೀಳುವಂತೆ ಮಾಡು. ಕೆಳಗೆ ಬಿದ್ದಾಗ ಮತ್ತೆ ಎತ್ಕೊಳ್ತೀನಲ್ಲ, ನಾ ಎತ್ಕೊಳಕಂತ ನಾನು ಎತ್ಕೊಳ್ಳೋಕೆ ಹೋಗಿಂತ ಮುಂಚೆನೆ ಅದನ್ನೊಂದು ಶುನಕ ಬಂದು ಎತ್ತಿಕೊಳ್ಳುವಂತೆ ಮಾಡುವುದು, ನಾಯಿ ಬಂದು ಎತ್ಕೊಂಡು ಹೋಗುವಂತೆ ಮಾಡು, ನನ್ನ ಹಸಿವಿನಲ್ಲಿ ಇಡು ನನಗೆ ಅಂದಾಗ ಈ ದೇಹದ ವಿಕಾರಗಳು ಬರೋದಿಲ್ಲ. ಅಂದಾಗ ಮಾತ್ರ ನಾನು ಚನ್ನಮಲ್ಲಿಕಾರ್ಜುನ ಸೇರುವಿಲ್ಲ ಅಂತ ಹೇಳ್ತಾ ಮತ್ತೆ ಕಾಡಿನ ಮಧ್ಯದಲ್ಲಿ ಶ್ರೀಶೈಲ ಅಂದ್ರೆ ಮಹಾಘೋರಾರಣ್ಯ, ಅದು ದೊಡ್ಡ ಕಾಡು. ಆ ಕಾಡಿನ ಮಧ್ಯದಲ್ಲಿ ಬೆತ್ತಲೆಯಾಗಿ ಅಕ್ಕ, ಚಪ್ಪಲಿ ಇಲ್ಲ, ಮೈ ಮೇಲೆ ಬಟ್ಟೆ ಇಲ್ಲ, ಇಂತಹ ಮಳೆ ಗಾಳಿ ಬಿಸಿಲು ಚಳಿ ಎಲ್ಲವನ್ನ ಲೆಕ್ಕಿಸದೆ ಹೋಗ್ತಾ ಇದ್ದಾರೆ. ಹೋಗ್ತಾ ಪರಿಸರದಲ್ಲಿ ಆಡುತ್ತಿರುವಂತಹ ಗಿಳಿಗಳಿಗೆ, ಹಂಸಗಳಿಗೆ, ನವಿಲೆಗಳಿಗೆ ಕೇಳ್ತಾ ಇದ್ದಾರೆ ಏನಂತ, ಚಿಲಿಪಿಲಿಯೆಂದು ಓದುವ ಗಿಳಿಗಳಿರ ನೀವು ಕಾಣಿರೆ. ಎಂಥ ಅದ್ಭುತ ನೋಡ್ರಿ ಅಕ್ಕನ ವಚನಗಳು. ಯಾರಿಗೆ ಕೇಳ್ತಾ ಇರೋದಕ್ಕೆ? ಪ್ರಕೃತಿಯಲ್ಲಿ ಕಾಡಿನಲ್ಲಿ ಆಡ್ತಾ ಇರುವಂತಹ ಗಿಳಿಗಳಿಗೆ. ಚಿಲಿಪಿಲಿಯೆಂದಾಡುವ ಗಿಳಿಗಳಿರ ನೀವು ಕಾಣಿರೆ, ಸ್ವರ ಎತ್ತಿ ಪಾಡುವ ಕೋಗಿಲೆಗಳ ನೀವು ಕಾಣಿರೆ, ಎರಗಿ ಬಂದಾಡುವ ದುಂಬಗಳಿರ ನೀವು ಕಾಣಿರೆ, ಕೊಳದ ತಡಿಯಲಾಡುವ ಹಂಸಗಳಿರ ನೀವು ಕಾಣಿರೆ, ಗಿರಿಗೌವರದಲ್ಲಿ ಆಡುವ ನವಿಲುಗಳಿರ ನೀವು ಕಾಣಿರೆ. ಎನ್ನ ದೇವ ಚನ್ನಮಲ್ಲಿಕಾರ್ಜುನನು ಎಲ್ಲಿಹನೆಂದು ಹೇಳಿದೆ. ಏನು ನೋಡ್ರಿ ಆಕೆ ಭಾವ, ಎಷ್ಟು ಹಂಬಲ ಇದ್ದಕ್ಕೆ ಚನ್ನಮಲ್ಲಿಕಾರ್ಜುನ ಸೇರ್ಬೇಕಂತೇಳಿ. ಯಾರಿಗೆ ಕೇಳ್ತಾ ಇದ್ರು? ಕೇಳಿ ಸುತ್ತಮುತ್ತ ಯಾರಿಲ್ಲ, ಒಬ್ಬಾಕಿ ಹೊಟ್ಟಾಳ, ಯಾರಿಗೆ ಕೇಳ್ತಾ ಇದ್ದಾಳ? ಚಿಲಿಪಿಲಿ ಅಂತ ಏನು ಗಿಡಗಳಲ್ಲಿ ಹಾಡ್ತಾ ಇದ್ವಲ್ಲ ಗಿಳಿಗಳು, ಆ ಗಿಳಿಗಳಿಗೆ ಕೇಳ್ತಾ ಇದ್ದು ಚನ್ನಮಲ್ಲಿಕಾರ್ಜುನ ನೋಡಿದ್ದೀರೇನು ನೀವು ಅಂತ. ಸ್ವರ ಎತ್ತಿ ಪಾಡುವ ಕೋಗಿಲೆಗಳಿಗೆ, ಬಹಳ ಅದ್ಭುತವಾಗಿ ಕಂಠವನ್ನು ಹಾಡುವಂತಹ ಕೋಗಿಲೆಗಳಿಗೆ ಕೇಳ್ತಾ ಇದ್ದು ಚನ್ನಮಲ್ಲಿಕಾರ್ಜುನ ನೋಡಿದ್ದೇನು ಕೋಗಿಲೆ ನೀವು ಅಂತ. ಎರಗಿ ಬಂದಾಡುವ ದುಂಬಿಗಳಿರ, ಹೂವಿಗೆ ಜೇನ್ನೊಣ ಬರ್ತದೆ, ದುಂಬಿಗೆ ಜೇನ್ನೊಣಕ್ಕೆ ಬಂದು ದುಂಬಿ, ಆ ದುಂಬಿ ಬಂದು ಹೂವಿನಲ್ಲಿ ಮಕರಂದವನ್ನು ಹೀರಿ ಹೋಗ್ತಾ ಇತ್ತು. ಆ ದುಂಬಿಗೆ ಕೇಳ್ತಾಳ ಅಕ್ಕ, ಎರಗಿ ಬಂದಾಡುವ ದುಂಬಿಗಳಿರ ನೀವು ಕಾಣಿರಿ. ಚನ್ನಮಲ್ಲಿಕಾರ್ಜುನ ನೋಡಿದೇನು ದುಂಬಿ ನೀನು? ಕೊಳದ ತಡಿಯಲಾಡುವ ಹಂಸಗಳಿರ ನೀವು ಕಾಣಿರಿ. ಒಂದು ನದಿಯ ದಂಡೆಯಲ್ಲಿ ಹಂಸ ಸ್ನಾನ ಮಾಡ್ತಾ ಇತ್ತು. ಆ ಹಂಸಕ್ಕೆ ಹೋಗಿ ಕೇಳ್ತಾರ, ಚನ್ನಮಲ್ಲಿಕಾರ್ಜುನ ನೋಡ್ತೀಯೇನು ನೀನು ಅಂತ. ಎಷ್ಟು ಹಂಬಲ ಅವರ ಮನಸ್ಸಿನಲ್ಲಿ, ಚನ್ನಮಲ್ಲಿಕಾರ್ಜುನ ಸೇರಲೇಬೇಕು ಅನ್ನುವಂತಹ ಆ ಹಂಬಲ ಹಬಾಬ ಎಷ್ಟಿತ್ತು. ಗಿರಿಗೌವರದೊಳಗಾಡುವ ನವಿಲುಗಳಿರ ನೀವು ಕಾಣಿರಿ. ಗಿರಿಗಳಲ್ಲಿ ಅಂದ್ರೆ ಗುಡ್ಡಗಳಲ್ಲಿ, ಬೆಟ್ಟಗಳಲ್ಲಿ, ಗುಹೆಗಳಲ್ಲಿ ಕರಿಯನ್ನ ಬಿಚ್ಚಿ ಕುಡಿದಾಡ್ತಿದ್ದೀಯಲ್ಲ ನವಿಲೆ, ನೀನು ಚನ್ನಮಲ್ಲಿಕಾರ್ಜುನನ ನೋಡಿದ್ದೀನಿ ನನಗೆ ತೋರಿಸಿ. ಇಲ್ಲ ಎಲ್ಲಿ ನಾನು ಚನ್ನಮಲ್ಲಿಕಾರ್ಜುನ ಅಂತ ಹುಡುಕ್ತಾ ಪ್ರಕೃತಿಯನ್ನೇ ಕೇಳ್ತಾ ಕದಳಿಗೆ ಹೋಗ್ತಾರೆ ಅಕ್ಕ. ಕದಳಿಗೆ ಹೋಗಿ ಶ್ರೀಶೈಲಕ್ಕೆ ಹೋಗಿ ಕದಳಿ ಎಂಬ ಹೊರಾರಣ್ಯದಲ್ಲಿ ಬಯಲಿನಲ್ಲಿ ಚನ್ನಮಲ್ಲಿಕಾರ್ಜುನ ಇರ್ತಾನೆ. ಗುಡಿಯೊಳಗಷ್ಟೇ ಇರೋದಿಲ್ಲ, ಸರ್ವಪರಿತನಾಗಿ ಚನ್ನಮಲ್ಲಿಕಾರ್ಜುನ ಇರ್ತಾನಲ್ಲ. ಹಂಗ ಆ ಬಯಲಿನೊಳಗೆ ಬಯಲಿನ ಸ್ವರೂಪವಾಗಿದ್ದಂತಹ ಚನ್ನಮಲ್ಲಿಕಾರ್ಜುನ ಜೊತೆಗೆ ಐಕ್ಯ ಆಗಿಬಿಡ್ತಾಳ. ಈ ಸ್ಥೂಲ ಶರೀರವನ್ನು, ಈ ದೇಹವನ್ನು ತೊರೆದು ಬಿಡ್ತಾಳ ಅಕ್ಕ, ಲಿಂಗೈಕ್ಯಳಾಗಿಬಿಡ್ತಾಳ. ಜೀವಂತ ಇದ್ದಾಗಲೇ ಲಿಂಗೈಕ್ಯಳಾಗ್ಬಿಟ್ಟಿದ್ಲ ಆಕೆ, ಸತ್ತ ಮೇಲೆ ಲಿಂಗೈಕ್ಯ ಅಲ್ಲ. ಲಿಂಗವೆನ್ನೆ, ಲಿಂಗೈಕ್ಯವನ್ನೇ, ಸಂಘವೆನ್ನೆ, ಸಮರಸವನ್ನೇ, ಆಯುತ್ತನ್ನೇ, ಆಗದನ್ನೇ ಚನ್ನಮಲ್ಲಿಕಾರ್ಜುನಲ್ಲಿ ಘನಲಿಂಗೈಕ್ಯವಾದ ಬಳಿಕ ಏನೂ ಎನ್ನೆ ಶಬ್ದಗಳು ಮುಕ್ತವಾಗಿ ಬಿಟ್ಟಿದ್ವು. ಅಕ್ಕ ಚನ್ನಮಲ್ಲಿಕಾರ್ಜುನನ ಹಾಡಿ ಹೊಗಳಿ ಬೇಡಿ ಅದನ್ನು ನೆನೆಸಿ ಲಿಂಗೈಕ್ಯಳಾಗ್ಬಿಟ್ಟಿದ್ದು. ಯಾವ ಅಧ್ಯಾತ್ಮದ ತುದಿಯನ್ನ, ವೈರಾಗ್ಯದ ಶಿಖರವನ್ನ ಏರಿ ನಿಂತು ಬಿಟ್ಟಿದ್ಲು ಅಕ್ಕ. ಆಕೆ ಶಬ್ದಗಳು ಮುಕ್ತಾಗಿಬಿಟ್ಟು ಚನ್ನಮಲ್ಲಿಕಾರ್ಜುನಲ್ಲಿ ಒಂದಾಗಿಬಿಟ್ಲಕ್ಕೆ, ದೇವರನ್ನ ಕೂಡಿಬಿಟ್ಲು. ಯಾವ ಉದ್ದೇಶಕ್ಕಾಗಿ ಆಕೆ ಭೂಮಿಗೆ ಬಂದಿದ್ಲು? 84 ಲಕ್ಷ ಯೋನಿಗಳನ್ನು ದಾಟಿ ಬಂದಿದ್ಲು, ಭಾರತ ಭವನಗಳಲ್ಲಿ ಬಂದಿದ್ಲು. ಯಾಕೆ ಬಂದಿದ್ಲು? ಚನ್ನಮಲ್ಲಿಕಾರ್ಜುನ ಕೂಡಬೇಕಂತ ಹೇಳಿ. ಕೊನೆಗೂ ಚನ್ನಮಲ್ಲಿಕಾರ್ಜುನ ಕೂಡಿ ಕದಲಿಯ ಬಣದಲ್ಲಿ ಅಕ್ಕ
ಪಂಚಭೂತಗಳಲ್ಲಿ ಲೀನ ಆಗಿಬಿಟ್ಲು. ಆಕೆ ದೇಹ ಮಾತ್ರ ಹೋಯ್ತಷ್ಟೆ, ಕೂಡಿಬಿಟ್ಲು. ಆಕೆ ವಚನಗಳಿಂದ ಆಕೆಯನ್ನು ಜೀವಂತದಾಳ ನಿಮ್ಮ ಮಧ್ಯೆ. ಆಕೆ ವೈರಾಗ್ಯದ ತರಂಗಗಳು ಈ ನಾಡಿನ ಸುತ್ತಮುತ್ತ ಎಲ್ಲ ಸುತ್ತಿರ್ತಾವ. ನಮಗೆ ಅವುಗಳನ್ನ ಅನುಭವಿಸುವ ಶಕ್ತಿ ಇರಬೇಕಷ್ಟೆ. ಅಂತಹ ಅಕ್ಕನ ಬದುಕು ಅದ್ಭುತ. ಆಕೆಯ ಸಂದೇಶ, ದೇವ ಸಂದೇಶ ಅದ್ಭುತ. ಆಕೆಯಂತ ಹೆಣ್ಣು ಮಗಳು ನಭೂತು ಭವಿಷ್ಯತ್. ಅಕ್ಕ ಮಹಾದೇವಿ ಅಂತ ಹೆಣ್ಣು ಮಗಳು ಹಿಂದೆ ಹುಟ್ಟಿರಲಿಲ್ಲ, ಮುಂದೆ ಹುಟ್ಟಲಿಕ್ಕೆ ಕೂಡ ಸಾಧ್ಯವೇ ಇಲ್ಲ. ಎಂತಹ ಅಕ್ಕ ಮಹಾದೇವಿ. ಜಪಾನಿಗೆ ಒಂದು ಪ್ರವಾಸಕ್ಕಂತ ನಮ್ಮ ಕನ್ನಡ ನಾಡಿನ ಒಬ್ಬರು ಸ್ವಾಮಿಗಳು ಹೋಗಿರ್ತಾರೆ ಜಪಾನಿಗೆ ಹೋದಾಗ ಆ ಜಪಾನ್ ದೇಶದಲ್ಲಿ ಅಕ್ಕ ಮಹಾದೇವಿ ಭಾವಚಿತ್ರವನ್ನು ಹಾಕಿರ್ತಾರೆ. ಕೆಳಗಡೆ ಏನೋ ಒಂದು ಬರೆದಿರ್ತಾರೆ. ಅವ್ರ ಭಾಷೆ ಅರ್ಥ ಆಗ್ಬೇಕಲ್ಲ, ಅವ್ರು ಜಪಾನಿ ಭಾಷೆ, ಜಪನೀಸ್ ಕೊಯಂಪು ಅಂತ ಬರೆದಿರ್ತಾರೆ ಕೆಳಗೆ. ಅವ್ರಿಗೆ ಅರ್ಥ ಆಗೋದಿಲ್ಲ. ಸ್ವಾಮಿಗಳಿಗೆ ಯಾರೋ ಒಬ್ಬರನ್ನ ಕರೆದು ಕೇಳ್ತಾರ. ಅವ್ರು ಹೇಳ್ತಾರ, ಅಂತ ಒಂದು ಸ್ಥಳದಲ್ಲಿ ಅಕ್ಕ ಮಹಾದೇವಿ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ ಅಂತ. ಜಪಾನಿನಲ್ಲಿ ಅಕ್ಕ ಮಹಾದೇವಿ ಜಯಂತಿನ ನಮ್ಮ ಕರ್ನಾಟಕದಲ್ಲಿ ಆಚರಣೆ ಮಾಡೋದಿಲ್ಲ. ಜಪಾನಲ್ಲಿ ಅಕ್ಕ ಮಹಾದೇವಿ ಜಯಂತಿಯನ್ನು ಆಚರಣೆ ಅದು ಯಾವ ಸ್ಥಳ ಅಂತ ಹುಡ್ಕೊಂಡು ಆ ಸ್ವಾಮಿಗಳಿಗೆ ಹೋಗ್ತಾರ. ಅಕ್ಕ ಮಹಾದೇವಿ ಜಯಂತಿಯನ್ನು ಬಹಳ ಅದ್ಭುತವಾಗಿ ಆಚರಣೆ ಮಾಡ್ತಿರ್ತಾರಲ್ಲಿ. ಅಕ್ಕ ಮಹಾದೇವಿ ಹುಟ್ಟಿದಂಥ ನಾಡಿನಿಂದ ಬಂದಂಥ ಸ್ವಾಮಿಗಳಂತ ಹೇಳಿ ಅವರಿಗೆ ಬಹಳ ದೊಡ್ಡ ಭವ್ಯ ಸ್ವಾಗತವನ್ನು ಮಾಡ್ತಾರೆ. ಅವ್ರು ಕೇಳ್ತಾರೆ ಅಲ್ಲಿ ಜನಗಳಿಗೆ, ಯಾಕೆ ಬುದ್ಧ ಅನ್ನುವಂತಹ ಮಹಾನ್ ದಾರ್ಶನಿಕ ನಿಮ್ಮ ಗುರು ಆಗಿದ್ದವರೆಲ್ಲ ಬಹುದಿಲ್ಲ ಜಪಾನದವರು. ಬುದ್ಧ ಅನ್ನುವಂತಹ ಮಹಾಜ್ಞಾನಿ, ಮಹಾನ್ ದಾರ್ಶನಿಕ, ಅವರು ನಿಮ್ಮ ಧರ್ಮದ ಗುರು. ಅವರನ್ನ ಬಿಟ್ಟು ಅಕ್ಕ ಮಹಾದೇವಿಯನ್ನು ಯಾಕೆ ನೀವು ಜಯಂತಿನ ಆಚರಣೆ ಮಾಡ್ತಿದ್ದೀರಿ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಹೌದು, ನಮ್ಮ ಬುದ್ಧ ನಮ್ಮ ಗುರು, ನಾವು ಒಪ್ಕೊಳ್ತೇವೆ. ಜಪಾನಿಗರು ನಾವು ವಿಶ್ವಯುದ್ಧ ಆಯಿತು, ನಮ್ಮ ಮೇಲೆ ಅಣುಬಾಂಬಗಳನ್ನು ಹಾಕಿದರು. ನಾವೆಷ್ಟು ಜಾಣರು ಅಂತಂದ್ರೆ, ಬುದ್ಧಿ ಮತ್ತೆ ನಮಗೆಷ್ಟು ಬಹಳ ಮುಂದಿದ್ದೀವಿ ಅಂತಂದ್ರೆ, ನಾವು ನಮ್ಮ ದೇಶದಲ್ಲಿ ಬಹಳ ಅತ್ಯಾಧುನಿಕ ವಿಮಾನಗಳನ್ನು ಹುಟ್ಟಾಕಿದ್ವಿ, ಸೃಷ್ಟಿ ಮಾಡಿದ್ವಿ. ಅತ್ಯಾಧುನಿಕ ತಂತ್ರಜ್ಞಾನವನ್ನು ಹುಟ್ಟಾಕಿದ್ದೀವಿ. ಕೃತಕ ಬುದ್ಧಿ ಮತ್ತೆ AI ಟೆಕ್ನಾಲಜಿಗಳನ್ನು ಹುಟ್ಟಾಕಿದ್ದೀವಿ. ತಂತ್ರಜ್ಞಾನದಲ್ಲಿ ಬಹಳ ಮುಂದುವರೆದಿವಿ. ಬಹಳ ದೊಡ್ಡ ಯುದ್ಧ ವಿಮಾನಗಳನ್ನ, ಎಷ್ಟು ಅದ್ಭುತ ನೋಡಿ, ನಮ್ಮ ದೇಶ ಎಷ್ಟು ಅದ್ಭುತವಾಗಿ ಮುಂದುವರೆದಿದೆ. ನಾವು ತಂತ್ರಜ್ಞಾನದಲ್ಲಿ ಬಹಳ ಮುಂದುವರೆದಿದ್ದೀವಿ. ಇವತ್ತಿಗೂ ಕೂಡ ನಾವೇ ವಿಶ್ವ ಮಟ್ಟದಲ್ಲಿ ಹೆಸರು ಮಾಡಿದವರು. ಜಪಾನದಲ್ಲಿ ಜಗತ್ತಿಗೆ ಗೊತ್ತು. ಆದರೆ ಏನೆಲ್ಲ ತಂತ್ರಜ್ಞಾನ ಹುಟ್ಟಾಕಿದ್ವಿ. ಬಹಳ ಜ್ಞಾನಿಗಳು ಹುಟ್ಕೊಂಡ್ರು ಈ ನೆಲದಲ್ಲಿ, ಬಹಳ ತತ್ವಜ್ಞಾನಿಗಳು ಹುಟ್ಕೊಂಡ್ರು. ಆದರೆ ಅಕ್ಕ ಮಹಾದೇವಿ ಅನ್ನುವಂಥ ಒಬ್ಬ ಹೆಣ್ಣನ್ನ ಈ ನೆಲ, ಈ ಮಣ್ಣು ಸೃಷ್ಟಿಸಿಕೊಳ್ಳಿಕ್ಕೆ ಆಗಲಿಲ್ಲ. ಅಕ್ಕ ಮಹಾದೇವಿ ಅಂತ ಒಬ್ಬ ಸ್ತ್ರೀ ಅಂತ ಒಬ್ಬ ಸ್ತ್ರೀನ ನಾವು ಜಗತ್ತಿಗೆ ಕೊಡ್ಲಿಕ್ಕೆ ಆಗಲಿಲ್ಲ. ನಿಮ್ಮ ಪುಣ್ಯ ಭಾರತದಲ್ಲಿ ಹುಟ್ಟಿದಳು ಅಕ್ಕ ಮಹಾದೇವಿ ಅಂತೇಳಿ ಜಪಾನಿಗರು ಅಕ್ಕ ಮಹಾದೇವಿ ಜಯಂತಿಯನ್ನು ಇವತ್ತಿಗೂ ಆಚರಣೆ ಮಾಡ್ತಾರೆ. ದುರ್ದೈವ, ನಮ್ಮ ಭಾರತದಲ್ಲಿ ಮೇಲಾಗಿ ಕನ್ನಡ ನಾಡಿನಲ್ಲಿ ಅಕ್ಕ ಮಹಾದೇವಿ ಹೆಸರು ಗೊತ್ತಿಲ್ಲ, ಆಕೆಯ ಚರಿತ್ರೆ ಗೊತ್ತಿಲ್ಲ. ನಿಮ್ಮ ಊರಾಗ ಹನುಮಂತೇವ್ರ ಗುಡಿ ಅದಲ್ಲ, ಹನುಮಂತೇವ್ರ ಜಯಂತಿ ಬರ್ತದೆ ಏಪ್ರಿಲ್ ಮೇದಾಗ ಬರ್ತದೆ. ಹನುಮಂತೇವ್ರ ಜಯಂತಿ ಇದ್ದಾಗಲೇ ಅವತ್ತಿನ ದಿವಸನೇ ಅಕ್ಕ ಮಹಾದೇವಿ ಜಯಂತಿ ಕೂಡ ಇರ್ತದೆ. ನೀವು ಆಚರಣೆ ಮಾಡ್ತೀರಾ? ಮಾಡ್ತಿರ್ಲೋ ಗೊತ್ತಿಲ್ಲ. ಮಾಡಿದ್ರೆ ಬಹಳ ಒಳ್ಳೆಯದು. ಮಾಡದೇ ಇದ್ರೆ ನನ್ನ ಕಳಕಳಿಯ ಮನವಿ, ಅಕ್ಕ ಮಹಾದೇವಿ ಜಯಂತಿಯನ್ನು ಅದೇ ದೇವಸ್ಥಾನದಲ್ಲಿ ಅಕ್ಕ ಮಹಾದೇವಿ ಒಂದು ಫೋಟೋ ಇಟ್ಟು ಹೂವಿನ ಹಾರ ಹಾಕಿ ಪೂಜೆ ಮಾಡಿ, ಅಕ್ಕ ಮಹಾದೇವಿ ಬಗ್ಗೆ ಯಾರೋ ಗೊತ್ತಿದ್ರು ತಿಳಿದವರು ಮಾತಾಡ್ಲಿಕ್ಕೆ ಕರೆಸಿ ಆಕೆ ಬಗ್ಗೆ ನಿಮ್ಮ ಊರಿನ ಜನಗಳಿಗೆ ಹೇಳಿ. ಇಲ್ಲಂತೂ ಬಂದು ಕೊಡೋಂಗಿಲ್ಲ ಹೆಚ್ಚು. ಹನುಮಂತೇವ್ರ ಜಯಂತಿ ಅಂದಾಗ ಅಲ್ಲಿ ಬಂದು ಕೊಡ್ತಾನೆ ನಮ್ಮ ಜಯಂತಿಗೆ. ಆ ಮೂಲಕ ಅದು ಅಕ್ಕ ಮಹಾದೇವಿ ನಿಮ್ಮ ಊರಿನ ಜನ ಪರಿಚಯ ಆಗಿ, ಆಕೆಯ ವ್ಯಕ್ತಿತ್ವ, ಆಕೆಯ ಬದುಕು, ಆಕೆಯ ವೈರಾಗ್ಯ ನಿಲುವು ಜಗತ್ತಿಗೆ ಪರಿಚಯ ಆಗಬೇಕು. ನಿನ್ನೆ ಹೇಳಿದೆ ನಿಮಗೆ, ಮೀರಾಬಾಯಿ ಅಂತ ಒಬ್ಬ ಹೆಣ್ಣು ಇಡೀ ಜಗತ್ತಿಗೆ ಪರಿಚಯ ಆದರು. ಆಕೆ ಭಕ್ತಿ ಕ್ರಾಂತಿಯ ಒಂದು ಮಾರ್ಗ ಆಕೆ. ಆದರೆ ಅಕ್ಕನದು ಭಕ್ತಿ, ಜ್ಞಾನ, ವೈರಾಗ್ಯ ಎಲ್ಲದರ ತುದಿಯ ಶಿಖರವನ್ನು ಏರಿ ಕಟ್ಟಿ ನಿಂತಾಕೆ ಆಕೆ. ಮಾಯನ್ನ ಮೀರಿ ಮಾಯಾಕುಲಹ ಅನ್ನುವಂತಹ ಅಲ್ಲಮನನ್ನೇ ಗೆದ್ದಗಳಾಕೆ. ಸಾಮಾನ್ಯ ಅಲ್ಲ ಅಕ್ಕ ಮಹಾದೇವಿ ಅಂದ್ರೆ. ಆಕೆ ಚರಿತ್ರೆಯನ್ನು ನೋಡುವಾಗ ಆಕೆ ಪಟ್ಟಂಥ ಕಷ್ಟಗಳು, ತರಂಗಿಣಿ ಅನ್ನುವಂತಹ ಮಾತಾಜರು ಬರೆದಿರುವಂತಹ ಗ್ರಂಥ, ಆ ಗ್ರಂಥವನ್ನು ಓದುವಾಗ ಕಣ್ಣುಗಳ ನೀರು ಬರ್ತಾವೆ. ಆಕೆ ಚರಿತ್ರೆಯನ್ನು ಓದುವಾಗ ಅದು ಪೂರ್ತಿ ಹೇಳಕ್ಕೆ ಸಮಯ ನಾವು ಓದಿಲ್ಲ, ಅಷ್ಟು ದೊಡ್ಡ ಗ್ರಂಥ ಬರೆದಾರ, ಅಷ್ಟು ಅದ್ಭುತ ಆ ಗ್ರಂಥ. ಏನು ಅಕ್ಕ ಮಹಾದೇವಿ ಜೀವನ, ಅಂತಹ ಅಕ್ಕ ಮಹಾದೇವಿ ಜೀವನ ಇವತ್ತಿಗೆ ಸಮಾಪ್ತಿ ಆಯಿತು. ನಂತರ ಮತ್ತೆ ಮುಂದೆ ನಾಳೆ ದಿವಸ ಬೇರೆ ಬೇರೆ ಶರಣರ ಚರಿತ್ರೆ ಚಿಂತನೆಯನ್ನು ಮಾಡೋಣ. ಅಕ್ಕ ಮಹಾದೇವಿಯವರು, ಬಸವಾದಿ ಶರಣರು ನಮಗೆಲ್ಲ ಆಶೀರ್ವಾದ ಮಾಡಲಿ, ಇಂಥ ಬದುಕು ಬಂಗಾರ ಆಗಲಿ ಅಂತ ಹೇಳ್ತಾ ಇವತ್ತಿನ ಪ್ರವಚನಕ್ಕೆ ಮಂಗಳ ಮಾಡ್ತಾ ಇದ್ದೀನಿ. ತಮಗೆಲ್ಲರಿಗೂ ಭಕ್ತಿಯ ಆಶೀರ್ವಾದ ಮಂಗಳವಾರ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. Apa?